ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಈ ವಾಹಿನಿಯ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೇ ಮಾರ್ಚ್ 16ರಿಂದ ಮಾರ್ಚ್ 22ರವರೆಗಿನ ವಾರ ಭವಿಷ್ಯ, ಮಾರ್ಚ್ 16 ಭಾನುವಾರದಿಂದ ಮಾರ್ಚ್ 22 ಶನಿವಾರದವರೆಗಿನ ವಾರ ಭವಿಷ್ಯವನ್ನು ಅವಲೋಕಿಸುವಂಥದ್ದು. ಮೊದಲು ಈ ವಾರದ ಪಂಚಾಂಗದ ವಿಶೇಷಗಳನ್ನು ತಿಳಿದುಕೊಳ್ಳೋಣ. ಮಾರ್ಚ್ 16 ಭಾನುವಾರ ಪಾಲ್ಗುಣ ಬಹುಳ ಬಿದಿಗೆ ತಿಥಿ, ಹಸ್ತ ನಕ್ಷತ್ರ, ವೃದ್ಧಿಯೋಗ, ಗರಜೇಕರಣ ಇರುವಂಥದ್ದು. ಈ ದಿನ ಸಾಮಾನ್ಯವಾಗಿ ಉತ್ತಮ ದಿನ ಆಗಿರುತ್ತೆ. ಯಾವುದೇ ರೀತಿಯ ಕೆಲಸ ಕಾರ್ಯಗಳಿಗೆ ಒಪ್ಪಂದ ಸಹಿ ಮಾಡೋದು, ಭೇಟಿ ಮಾಡೋದು ಅಥವಾ ಇನ್ನಿತರ ಯಾವುದೇ ಆರಂಭಗಳಿಗೆ, ವ್ಯಾಪಾರ ವ್ಯವಹಾರಗಳಿಗೆ ಉತ್ತಮವಾದ ದಿನ ಆಗಿರುತ್ತೆ. ಫಲ್ಗುಣ ಬಹುಳ ಬಿದಿಗೆ, ಹಸ್ತ ನಕ್ಷತ್ರ ಯೋಗ ಇರುವಂಥದ್ದು. ಇನ್ನು 17ನೇ ತಾರೀಕು ಸೋಮವಾರ ಪಾಲ್ಗುಣ ಬಹುಳ ತದಿಗೆ ಅಥವಾ ತೃತೀಯ ತಿಥಿ, ಜೊತೆಗೆ ಅಲ್ಲಿ ಸಾಯಂಕಾಲದಲ್ಲಿ ಚತುರ್ಥಿ ಆರಂಭವಾಗುವ ಕಾರಣ ಈ ದಿನ ಒಂದು ವಿಶೇಷವಾದ ದಿನ. ಸಂಕಷ್ಟಹರ ಚತುರ್ಥಿ, ಗಣೇಶನ ವ್ರತ ನಿಯಮಗಳನ್ನು ಅನುಷ್ಠಾನ ಮಾಡುವಂಥದ್ದು. ಪ್ರತಿ ತಿಂಗಳಲ್ಲಿ ಬರುವಂಥ ಒಂದು ಬಹುಳ ಚತುರ್ಥಿ ತಿಥಿ ಅಥವಾ ಬಹುಳ ಚೌತಿಯನ್ನು ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡುವಂಥ ಪದ್ಧತಿ. ಇದಕ್ಕೆ ಸಂಕಷ್ಟಹರದ ವ್ರತ ನಿಯಮಗಳನ್ನು ಅಥವಾ ಉಪವಾಸಗಳನ್ನು ಆಚರಣೆ ಮಾಡಿಕೊಂಡು ರಾತ್ರಿ ಕಾಲದಲ್ಲಿ ಚಂದ್ರೋದಯದ ಬಳಿಕ ಉಪವಾಸವನ್ನು ತ್ಯಜಿಸಿ ಮತ್ತೆ ಅಲ್ಲಿ ಭೋಜನವನ್ನು ಸ್ವೀಕಾರ ಮಾಡುವಂಥ ಪದ್ಧತಿ ಇರುತ್ತೆ. ಅಲ್ಲಿ ಚಂದ್ರ ದರ್ಶನವು ಈ ದಿನ ರಾತ್ರಿ ಸುಮಾರು 9 ಗಂಟೆ 7 ನಿಮಿಷಕ್ಕೆ ಚಂದ್ರ ಉದಯ ಆಗುವಂಥದ್ದು. ಹಾಗಾಗಿ ಸಂಕಷ್ಟಹರದ ಒಂದು ವಿಶೇಷವಾಗಿ ಗಣೇಶನ ಸಂಬಂಧಿತವಾದ ಪ್ರಾರ್ಥನೆಗಳಿಗೆ, ಅನುಷ್ಠಾನಗಳಿಗೆ ಅಥವಾ ಗಣೇಶನ ದೇವಾಲಯಗಳ ಸಂದರ್ಶನಕ್ಕೆ ಉತ್ತಮವಾದ ಆಯ್ಕೆ ಆಗಿರುತ್ತೆ. ಇದು ಬೇರೆ ಇತರ ಶುಭ ಕಾರ್ಯಗಳಿಗೆ ಅಷ್ಟೊಂದು ಉತ್ತಮವಾದ ಆಯ್ಕೆ ಆಗೋ ದಿನ ಆಗಿರೋದಿಲ್ಲ. ವ್ರತ ನಿಯಮಗಳಿಗೆ, ಗಣೇಶನ ಸ್ತುತಿ ಭಕ್ತಿಗಳನ್ನು ಮಾಡಲಿಕ್ಕೆ ಉತ್ತಮವಾದ ಆಯ್ಕೆ. ಇನ್ನು 18ನೇ ತಾರೀಕು ಮಂಗಳವಾರ ಪಾಲ್ಗುಣ ಬಹುಳ ಚೌತಿ ತಿಥಿ, ಜೊತೆಗೆ ಈ ದಿನ ಸ್ವಾತಿ ನಕ್ಷತ್ರ, ವ್ಯಾಘಾತ ಯೋಗ, ಬಾಲವಕರಣ ಇರುವಂಥ ಒಂದು ದಿನ ಆಗಿರುತ್ತೆ. ಸಾಮಾನ್ಯ ದಿನ ಅಷ್ಟೇ ಆಗಿರುತ್ತೆ. ಯಾವುದೇ ರೀತಿಯ ಶುಭ ಕಾರ್ಯಾದಿಗಳಿಗೆ ಅಷ್ಟೊಂದು ಉತ್ತಮವಾದ ಆಯ್ಕೆ ಆಗಿರೋದಿಲ್ಲ. ಇನ್ನು 20ನೇ ತಾರೀಕು ಅಲ್ಲಿ 19ನೇ ತಾರೀಕು ಬುಧವಾರ ಅಲ್ಲಿ ಬಹುಳ ಪಂಚಮಿ, ವಿಶಾಖ ನಕ್ಷತ್ರ, ಹರ್ಷಣ ಯೋಗ, ಕೌಲಕರಣ ಇರುವಂಥದ್ದು. 19ನೇ ತಾರೀಕು ಬರುವಂಥ ಈ ಪಂಚಮಿಯನ್ನು ರಂಗ ಪಂಚಮಿ ಎಂದು ಆಚರಣೆ ಮಾಡ್ತಾರೆ. ಹೋಳಿ ಹಬ್ಬದ ಬಳಿಕ ಬರುವಂತಹ ಪಂಚಮಿ ಅಥವಾ 5ನೇ ದಿನವನ್ನು ಅಲ್ಲಿ ರಂಗ ಪಂಚಮಿಯಾಗಿ ಆಚರಣೆ ಮಾಡೋದು. ಉತ್ತರ ಭಾರತದಲ್ಲಿ ಅಥವಾ ಕೆಲವೊಂದು ಪ್ರಾಂತ್ಯಗಳಲ್ಲಿ ಆ ಒಂದು ಪದ್ಧತಿ ಚಾಲಿದೆ. ಅಲ್ಲಿ ಕಾಮನ ಮರುಹುಟ್ಟು ಆಗುತ್ತೆ ಅನ್ನೋದು ಸಹ ಒಂದು ಕೆಲವೊಂದು ಭಾಗದಲ್ಲಿ ನಂಬಿಕೆ ಇರುತ್ತೆ. ಅಂದರೆ ಕಾಮವನ್ನು ದಹಿಸಿ ಮಾಡ್ತಾನೆ. ಹೋಳಿ ಹಬ್ಬ ಒಂದು ಕಾಮದಹನ ಆಗಿರುತ್ತೆ. ಆತನು ಮತ್ತೆ ಆ ಒಂದು ರತಿಯ ಪ್ರಾರ್ಥನೆಗೆ ಒಲಿದು ಆತನಿಗೆ ಅನಂಗನಾಗಿ ಆತನು ಮತ್ತೆ ಹುಟ್ಟು ಬರುವಂಥ ಒಂದು ಆಚರಣೆ ಕೆಲವೊಂದು ಭಾಗದಲ್ಲಿ ಮಾಡ್ತಾರೆ. ಅಲ್ಲದೆ ರಂಗ ಪಂಚಮಿಯ ಆಚರಣೆನ ಕೆಲವೊಂದು ಭಾಗದಲ್ಲಿ ಮಾಡುವಂಥ ಪದ್ಧತಿ ಈ ದಿನ ಇರುತ್ತೆ. ಹಾಗಾಗಿ ಈ ದಿನ ಯಾವುದೇ ರೀತಿಯ ಶುಭ ಕಾರ್ಯಗಳಿಗೆ ಅಷ್ಟು ಪ್ರಶಸ್ತವಾಗಿಲ್ಲದಿದ್ದರೂ ಇತರ ವಿಚಾರಗಳಿಗೆ ಬುಧವಾರ ಹಬ್ಬದ ಹರಿದಿನ ಆಚರಣೆ ಮಾಡುವಂಥ ಪದ್ಧತಿ ಇರುತ್ತೆ. ಶಿವನ ಆಲಯಗಳಿಗೆ ಸಂದರ್ಶನ ಅಥವಾ ವಿಷ್ಣು ಕ್ಷೇತ್ರಗಳ ಸಂದರ್ಶನ ಮಾಡಲಿಕ್ಕೆ ಈ ಬುಧವಾರ ಪಂಚಮಿ ಆಗಿರೋದು ಉತ್ತಮವಾದ ಒಂದು ಆಯ್ಕೆ ಆಗಿರುತ್ತೆ. ಇನ್ನು 20ನೇ ತಾರೀಕು ಗುರುವಾರ ಬಹುಳ ಷಷ್ಠಿ, ಅನುರಾಧ ನಕ್ಷತ್ರ, ವಜ್ರಯೋಗ, ಗರಜೇಕರಣ ಇರುವಂಥದ್ದು. ಈ ದಿನ ಶುಭ ದಿನ ಆಗಿರುತ್ತೆ. ಅಲ್ಲಿ ಅನುರಾಧ ನಕ್ಷತ್ರ ಯುಕ್ತವಾದಂತಹ ಗುರುವಾರವು ಯಾವುದೇ ರೀತಿಯ ಶುಭ ಕಾರ್ಯಗಳಿಗೆ, ಯಾವುದೇ ರೀತಿಯ ಸಹಿ ಒಪ್ಪಂದಗಳಿಗೆ ಅಥವಾ ರಿಜಿಸ್ಟ್ರೇಷನ್ ಮುಂತಾದ ವಿಚಾರಗಳಿಗೆ ಭೇಟಿಯಾಗಲಿಕ್ಕೆ ಮುಂತಾದ ಉತ್ತಮವಾದ ದಿನ ಆಗಿರುತ್ತೆ. ಇನ್ನು 21ನೇ ತಾರೀಕು ಶುಕ್ರವಾರ ಬಹುಳ ಸಪ್ತಮಿ, ಜ್ಯೇಷ್ಠ ನಕ್ಷತ್ರ, ಸಿದ್ಧಿಯೋಗ, ಭದ್ರಕರಣ ಇರುವಂಥದ್ದು. ಇದನ್ನು ಸಾಮಾನ್ಯ ದಿನ ಅಷ್ಟೇ ಆಗಿರುತ್ತೆ. ಯಾವುದೇ ಶುಭ ಕಾರ್ಯಗಳಿಗೆ ಅಷ್ಟೊಂದು ಪ್ರಶಸ್ತವಾಗಿ ಇರೋದಿಲ್ಲ. ಇನ್ನು 22ನೇ ತಾರೀಕು ಶನಿವಾರ ಬಹುಳ ಅಷ್ಟಮಿ, ಅದನ್ನು ಕಾಲಾಷ್ಟಮಿ ಅಥವಾ ಕಾಲಭೈರವ ಅಷ್ಟಮಿ ಎಂದು ಕರೀತಾರೆ. ಪ್ರತಿ ತಿಂಗಳಲ್ಲಿ ಬರುವಂತಹ ಈ ಬಹುಳ ಅಥವಾ ಕೃಷ್ಣ ಪಕ್ಷದ ಅಷ್ಟಮಿಯನ್ನು ಕಾಲಭೈರವ ಅಷ್ಟಮಿ ಅಥವಾ ಕಾಲ ಅಷ್ಟಮಿ ಎಂದು ಆಚರಣೆ ಮಾಡುವಂಥ ಪದ್ಧತಿ. ವಿಶೇಷವಾಗಿ ಈ ದಿನದಂದು ಕಾಲಭೈರವನ ವಿಶೇಷವಾದ ಪೂಜೆ ಅನುಷ್ಠಾನಗಳನ್ನು ಮಾಡ್ತಾರೆ, ಅಭಿಷೇಕಾದಿಗಳನ್ನು ಸಲ್ಲಿಸ್ತಾರೆ. ಅದು ತಿಂಗಳಿಗೊಮ್ಮೆ ನಡೆಯುವಂತಹ ಈ ಭೈರವ ಅಷ್ಟಮಿ ಎಂದು ವಿಶೇಷವಾದ ಅಲ್ಲಿ ಕಾಲಭೈರವನಿಗೆ ಸಂಬಂಧಿಸಿದ ಬೇರೆ ಬೇರೆ ರೀತಿಯ ಆ ಪೂಜೆಗಳನ್ನು, ಹವನಗಳನ್ನು ಮಾಡುವಂಥ ಪದ್ಧತಿ ಕೆಲವೊಂದು ಭಾಗದಲ್ಲಿರುತ್ತೆ. ಹಾಗಾಗಿ ಕಾಲಭೈರವನ ಆರಾಧನೆ ಅಥವಾ ಯಾವುದೇ ರೀತಿಯ ಶಿವಾಲಯಗಳ ಸಂದರ್ಶನ, ದೇವಿಯ ದೇವಾಲಯಗಳ ಸಂದರ್ಶನ ಇವುದನ್ನು ಮಾಡ್ಬೋದಾಗಿದೆ. ಅಥವಾ ಶಕ್ತಿ ಪೀಠಗಳ ಸಂದರ್ಶನ ಅಷ್ಟಮಿ ಎಂದು ಆ ಶಕ್ತಿ ಪೀಠಗಳಲ್ಲಿ ನಾವು ಏನನ್ನು ಅಲ್ಲಿ ಬೇಡಿಕೊಂಡು ಅಥವಾ ಇಷ್ಟಾರ್ಥಗಳಿಗಾಗಿ ಪ್ರಾರ್ಥನೆ ಮಾಡಿದರೆ ಅವಳ ಇಷ್ಟಾರ್ಥ ಸಿದ್ಧಿಯಾಗುವಂಥ ಒಂದು ಯೋಗ ಬರುತ್ತೆ. ಇನ್ನು ಈ ದಿನ ಸಾಮಾನ್ಯ ದಿನ ಅಷ್ಟಾಗಿರುತ್ತೆ. ಇತರ ಕೆಲಸ ಕಾರ್ಯಗಳಿಗೆ ಅಷ್ಟು ಶುಭವಾಗಿ ಇರುವುದಿಲ್ಲ. ಮೂಲ ನಕ್ಷತ್ರ, ವ್ಯತಿಪಾತ ಯೋಗ, ಬಾಲವಕರಣ ಇರುವಂಥ ದಿನ ಆಗಿರೋದು ಯಾವುದೇ ರೀತಿಯ ಶುಭ ಕಾರ್ಯಗಳಿಗೆ ಅಷ್ಟು ಉತ್ತಮ ಇಲ್ಲ. ಇನ್ನು ಶನಿವಾರ ಆಗಿರೋ ಕಾರಣ ಯಾವುದೇ ರೀತಿಯ ದಾನ ಧರ್ಮಾದಿಗಳಿಗೆ ಅಥವಾ ಇನ್ನಿತರ ಯಾವುದೇ ರೀತಿಯ ನಮ್ಮ
ಶನಿ ದೋಷ ಇತ್ಯಾದಿಗಳನ್ನು ಕಳೆದುಕೊಳ್ಳುವಂಥ ಬೇರೆ ಬೇರೆ ರೀತಿಯ ಹೋಮ ಹವನಾದಿಗಳನ್ನು ನವಗ್ರಹ ಹವನ ಇತ್ಯಾದಿಗಳನ್ನು ಮಾಡಲಿಕ್ಕೆ ಸಹ ಮಾಡ್ಬೋದಾಗಿದೆ. ಇವೆಲ್ಲವೂ ಈ ವಾರದ ಒಂದು ಪಂಚಾಂಗದ ವಿಶೇಷ. ಮಾರ್ಚ್ 16ರಿಂದ 22ರವರೆಗಿನ ವಿಶೇಷವಾದ ಪಂಚಾಂಗದ ವಿಶೇಷಗಳನ್ನು ತಿಳಿದುಕೊಂಡಾಯಿತು. ಇನ್ನು ನಾವು ಗಮನಿಸುವಂಥದ್ದು ರಾಶಿಗಳ ಭವಿಷ್ಯ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಗೆ ಈ ವಾರದ ಆರಂಭ ಶುಭ ಆರಂಭವಾಗಿ ಬರ್ತಾಯಿದೆ. ಅದರಲ್ಲೂ ಆರಂಭದ 3 ದಿನಗಳು ಸೋಮವಾರ ಮಂಗಳವಾರ ಬುಧವಾರ, ಈ ಭಾನುವಾರ ಸೋಮವಾರ ಮಂಗಳವಾರ ನಿಮಗೆ ಅತ್ಯುತ್ತಮವಾದ ಫಲವನ್ನು ಕೊಡ್ತಾಯಿದೆ. ಭಾನುವಾರ ಸೋಮವಾರ ಮಂಗಳವಾರದಲ್ಲಿ 16, 17, 18ರಲ್ಲಿ ವಿಶೇಷವಾದ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ವ್ಯಾಪಾರಿಗಳಿಗೆ ವ್ಯಾಪಾರ ಅಭಿವೃದ್ಧಿ, ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಪ್ರಗತಿ, ಕೆಲವೊಬ್ಬರಿಗೆ ಶುಭ ಚಿಂತನೆಗಳು ಶುಭ ವಿಚಾರಗಳು ಬರ್ಬೋದು. ಜ್ಞಾಪಕ ಇಟ್ಟುಕೊಳ್ಳಿ, ಪ್ರತಿ ಬಾರಿನೂ ಹೇಳ್ತಾ ಇದ್ದೇನೆ, ಮಾರ್ಚ್ ತಿಂಗಳು ನಿಮಗೆ ಅತ್ಯದ್ಭುತವಾದಂಥ ಕೊನೆಯ ಅವಕಾಶ ಬರುವಂಥ ತಿಂಗಳಾಗಿರುತ್ತೆ. ಮತ್ತೆ ಮತ್ತೆ ಬರದಂಥ ಹಲವಾರು ಅವಕಾಶಗಳು ನಿಮಗೆ ಮಾರ್ಚ್ ತಿಂಗಳಲ್ಲಿ ಸಿಗಲಿವೆ. ಅಲ್ಲಿ ಶನಿ ಮಹಾತ್ಮರ ಒಂದು ರಾಶಿ ಪರಿವರ್ತನೆ 29ರಂದು ಒಮ್ಮೆ ಆದಮೇಲೆ ನಿಮಗೆ ವಿವಿಧ ರೀತಿಯ ಒಂದು ಸವಾಲುಗಳು ಎದುರಾಗುವಂಥ ಒಂದು ಸ್ಥಿತಿ ನಿರ್ಮಾಣ ಆಗುತ್ತೆ. ಜೊತೆಗೆ ಹಾಗಾಗಿ ಇರುತ್ತಿರೋ ಗ್ರಹಗಳು ಸಹ ನಿಮಗೆ ಅಲ್ಲಿ ವಿರುದ್ಧವಾಗಿ ಇರುವಂಥ ಪರಿಸ್ಥಿತಿಗಳು ಬರ್ಬೋದಾಗಿದೆ. ಹಾಗಾಗಿ ಈ ತಿಂಗಳಲ್ಲಿ ಯಾವ್ಯಾವ ದಿನಗಳು ನಿಮಗೆ ಉತ್ತಮ ಒಂದು ಆಯ್ಕೆ ಬರುತ್ತೋ ಅದನ್ನು ಗಮನದಲ್ಲಿಟ್ಟುಕೊಂಡು ನಿಮ್ಮ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ. ಅದೇ ರೀತಿ 16, 17, 18 ಯಾವುದೇ ರೀತಿಯ ನಿಮ್ಮ ಪ್ರಮುಖವಾದ ಕೆಲಸ ಕಾರ್ಯ, ಭೇಟಿಯಾಗುವಂಥದ್ದು, ಒಪ್ಪಂದ ಮಾಡುವಂಥದ್ದು, ಸಹಿ ಮಾಡೋದಾಗಲಿ, ಯಾವುದೇ ರೀತಿಯ ಆಸ್ತಿ ವಿವಾದಗಳು, ಕೋರ್ಟ್ ಕಚೇರಿ ವಿವಾದಗಳು, ಇದನ್ನು ಬಗೆಹರಿಸಿಕೊಳ್ಳಲಿಕ್ಕೆ, ಇನ್ನು ಏನಾದರೂ ನೀವು ಶುಭ ಕಾರ್ಯಗಳಿಗೆ ಸಿದ್ಧತೆ ಮಾಡಿಕೊಳ್ಳಿಕ್ಕೆ, ಮದುವೆ ಮುಂಜಿ ಗೃಹ ಪ್ರವೇಶಾದಿ ಇತ್ಯಾದಿಗಳಿಗೆ ಸಿದ್ಧತೆ ಮಾಡಿಕೊಳ್ಳಿಕ್ಕೆ, ಪ್ರಮುಖವಾದ ವ್ಯಕ್ತಿಗಳನ್ನು ಭೇಟಿ ಮಾಡಲಿಕ್ಕೆಲ್ಲ ಈ 16, 17, 18 ನೀವು ಸದುಪಯೋಗ ಪಡಿಸಿಕೊಳ್ಳಿ. ಇಲ್ಲಿ ನಿಮಗೆ ಇತರ ಎಲ್ಲ ಗ್ರಹಗಳಿಗೆ ಗುರು, ಶನಿ ಅಥವಾ ಶುಕ್ರ ಅಥವಾ ಇನ್ನಿತರ ಯಾವುದೇ ಗ್ರಹಗಳ ಜೊತೆಗೆ ಅಲ್ಲಿ ಕೇತು ಪೂರಕವಾಗಿದ್ದು ಚಂದ್ರನ ಅನುಗ್ರಹ ಸಹ 16, 17, 18ರಲ್ಲಿ ಬರಲಿದೆ. ಇದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆ ಬಳಿಕ 19, 20, 21 3 ದಿನಗಳಲ್ಲಿ ನಿಮಗೆ ಚಂದ್ರನ ಬಲದ ಕೊರತೆ ಇರುತ್ತೆ. ಇತರ ಗ್ರಹಗಳ ಬೆಂಬಲ ನಿಮಗೆ ಖಂಡಿತ ಇದ್ದಿರುತ್ತೆ. ಹಾಗಾಗಿ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಏನೂ ತಡೆ ಮಾಡಬೇಕಾಗಿಲ್ಲ. ನೀವು ನಿರಂತರವಾಗಿ ಮಾರ್ಚ್ ತಿಂಗಳಲ್ಲಿ ಯಾವೆಲ್ಲ ದಿನಗಳಲ್ಲಿ ನೀವು ಪ್ರಮುಖವಾದ ಕೆಲಸ ಕಾರ್ಯಗಳಲ್ಲಿ ನಿರಂತರವಾಗಿ ತೊಡಗಿಸ್ಕೊಳ್ಬೋದು. ಯಾಕಂದರೆ ಮತ್ತೆ ಸಿಗದಂಥ ಗ್ರಹಗಳ ಒಂದು ಸಂಯೋಜನೆ ಅವಕಾಶ ನಿಮಗೆ ಮಾರ್ಚ್ ತಿಂಗಳಲ್ಲಿ ಅಷ್ಟೇ ಸಿಗಲಿದೆ. 19, 20ರಲ್ಲಿ ಕೆಲವೊಂದು ವಿಚಾರ ಕಲಹದ ಬಗ್ಗೆ ಎಚ್ಚರಬೇಕು. ಚಂದ್ರನ ಬಲದ ಕೊರತೆ ಇರುವ ಕಾರಣ ಅಲ್ಲಿ ಮಾತಿನ ಜಗಳಗಳು, ವಿಶೇಷವಾಗಿ ಕಿರಿಯ ವ್ಯಕ್ತಿಗಳಲ್ಲಿ ಕಲಹಗಳಾಗುವಂಥದ್ದು, ಮನೆಯ ಸದಸ್ಯರಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ನಿಮ್ಮದೇ ವೃತ್ತಿ ಅಥವಾ ಉದ್ಯೋಗ ಸ್ಥಳದಲ್ಲಿ ಸಹ ನಿಮ್ಮ ವಿರುದ್ಧ ಏನಾದರೂ ಮಾತುಗಳು ಬರುವಂಥದ್ದು, ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಗಮನಿಸಬೇಕು. ಜೊತೆಗೆ ಆರ್ಥಿಕವಾಗಿ ಏನಾದರೂ ಖರ್ಚು ಮಾಡುವಾಗ ನಷ್ಟ ಕಷ್ಟಗಳು ಆಗ್ಬೋದು. ಆ ಬಗ್ಗೆ ಸಹ ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ 19, 20, 21ರಲ್ಲಿ. ಇನ್ನು ವಾರದ ಕೊನೆಯ ದಿನ 22ನೇ ತಾರೀಕು ವಾರದ ಕೊನೆಯ ದಿನ ಶನಿವಾರ ಸಾಮಾನ್ಯ ದಿನ ಆಗಿರುತ್ತೆ. ಯಾವುದೇ ರೀತಿಯ ಹೆಚ್ಚಿನ ತೊಂದರೆಗಳೇನಿರೋದಿಲ್ಲ. ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ದೈನಂದಿನ ವಿಚಾರಗಳು ಚೆನ್ನಾಗಿ ಆಗುತ್ತೆ. ಹಣಕಾಸಿನ ಖರ್ಚನ್ನು ಸ್ವಲ್ಪ ನಿಯಂತ್ರಣ ಮಾಡಿ. ಅನಾವಶ್ಯಕ ಖರ್ಚು, ಅನಪೇಕ್ಷಿತ ಖರ್ಚುಗಳೆಲ್ಲ ಬರ್ಬೋದಾಗಿದೆ. ಹಾಗಾಗಿ ಅದನ್ನು ಸ್ವಲ್ಪ ಶನಿವಾರದಲ್ಲಿ ನಿಯಂತ್ರಣ ಮಾಡಬೇಕು. ಒಟ್ಟಿನಲ್ಲಿ ವಾರದ ಆರಂಭದ 3 ದಿನಗಳು ಅತ್ಯದ್ಭುತವಾದ ಫಲವನ್ನು ಕೊಡಲಿವೆ. ಆ ಬಳಿಕ ಬರುವಂಥ 3 ದಿನಗಳು ಅಲ್ಲಿ ಮಂಗಳವಾರದ ಬಳಿಕ ಬುಧವಾರ, ಗುರುವಾರ, ಶುಕ್ರವಾರ ನಿಮಗೆ ಸಾಧಾರಣ ಮಧ್ಯಮ ಫಲವನ್ನು, ಹಾಗೆ ರೀತಿ ಕೊನೆಯ ಶನಿವಾರ ದಿನ ಒಂದು ಉತ್ತಮ ಫಲವನ್ನು ಕೊಳ್ಳಿದೆ. ಹಾಗಾಗಿ ಹೆಚ್ಚಿನ ಉತ್ತಮ ಫಲಗಳು ನಿಮಗೆ ಈ ವಾರದಲ್ಲಿ ಸಿಗಲಿವೆ. ಯಾವುದೇ ರೀತಿಯ ಒಂದು ಖಂಡಿತ ಏರುಪೇರಾಗುವಂಥ ಘಟನೆಗಳೇನಿಲ್ಲ. ಸಣ್ಣ ಪುಟ್ಟ ಏರುಪೇರುಗಳಷ್ಟೇ ಬರ್ಬೋದಾಗಿದೆ. ಹಾಗಾಗಿ ಈ ವಾರದ ಒಂದು ಅತ್ಯುತ್ತಮ ಅವಕಾಶಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಅಲ್ಲಿ ಈ ವಾರ ನೀವು ಬಳಸುವಂಥ ಬಣ್ಣಗಳು ಯೆಲ್ಲೋ ಅಥವಾ ಹಳದಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ, ಯೆಲ್ಲೋ ಮಿಕ್ಸ್ ಬ್ಲೂ ರೆಡ್ ಬಣ್ಣಗಳನ್ನು ಬಳಸಿಕೊಳ್ಳುವಂಥದ್ದು. ಹಾಗೆಯೇ ಅಲ್ಲಿ ವಿಶೇಷವಾಗಿ ಚಂದ್ರನ ಅನುಗ್ರಹವಂಥ 16, 17, 18ರಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ, ಜೊತೆಗೆ ಸಂಖ್ಯೆ 2ನ್ನು ಚಂದ್ರ ಅನುಗ್ರಹವಂಥ 16, 17, 18ರಲ್ಲಿ ಬಳಸಿಕೊಳ್ಳುವಂಥದ್ದು. ಸಂಖ್ಯೆಗಳು 3, 7, 8, 9 ನಿರಂತರವಾಗಿ ವಾರ ಪೂರ್ತಿ ಬಳಸ್ಕೊಳ್ಬೋದು. 3, 7, 8, 9 ಎಂಬಂಥ ಸಂಖ್ಯೆಗಳನ್ನು ವಾರ ಪೂರ್ತಿ ನೀವು ಬಳಸ್ಕೊಳ್ಬೋದಾಗಿದೆ. ಹಾಗಾಗಿ ಈ ಮೇಷರಾಶಿಯವರಿಗೆ ಈ ಮಾರ್ಚ್ ತಿಂಗಳಲ್ಲಿ ಬರತಕ್ಕಂಥ ಪ್ರತಿಯೊಂದು ದಿನವೂ ಅಮೂಲ್ಯವಾಗಿರುತ್ತೆ. ಪ್ರತಿಯೊಂದು ದಿನವೂ ಅದ್ಭುತವಾಗಿ ಅಥವಾ ಅದೃಷ್ಟದಾಯಕವಾಗಿ ಫಲ ಕೊಡುವಂಥ ದಿನಗಳು. ವಿಶೇಷವಾಗಿ ಕೊಡುವಂಥ ಅಲ್ಲಿ ಗ್ರಹಗಳ ಸಂಯೋಜನೆ ನಿಮಗೆ ಲಾಭದಾಯಕವಾಗಿ ಯಶದಾಯಕವೂ ಆಗಿರುವಂಥದ್ದು ಅವಕಾಶಗಳು ಇರ್ತವೆ. ಎಲ್ಲ ಮೇಷರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ವೃಷಭ ರಾಶಿ. ವೃಷಭ ರಾಶಿಗೆ ಈ ವಾರದ ಆರಂಭದ ಭಾನುವಾರ ದಿನ ಸ್ವಲ್ಪ ಮಿಶ್ರ ಫಲಗಳು ವ್ಯಕ್ತವಾಗಿರ್ತವೆ. ಇಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಮಾತಿನ ಚಕಮಕಿಗಳು ಮನೆಯಲ್ಲಿ ಬರ್ಬೋದು, ಅಥವಾ ವೃತ್ತಿ ಜಾಗದಲ್ಲೂ ಮಾತಿನ ಚಕಮಕಿಗಳು ಬರುವಂಥದ್ದು. ಭಾನುವಾರದಂದು ಸ್ವಲ್ಪ ಕೆಲ ವಿಚಾರಕ್ಕೆ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ನೀವು ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗದೇ ಇರಬಹುದು, ಅಥವಾ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಬರುವಂಥದ್ದು. ಸಣ್ಣ ಪುಟ್ಟ ವಿಚಾರಗಳಿಗೆ ಮನೆಯಲ್ಲಿ ನಿಮ್ಮ ಸದಸ್ಯರ ಜೊತೆಗೆ ಮಾತಿನ ಒಂದು ಚಕಮಕಿಗಳು ಆಗ್ಬೋದಾಗಿದೆ, ಅಥವಾ ನಿಮ್ಮ ಅಭಿಪ್ರಾಯವನ್ನು ಇತರರು ಗೌರವಿಸದೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು. ಹಾಗಾಗಿ ಈ ದಿನ ಮಾತು ನಡವಳಿಕೆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕೇ ಹೊರತು ಆರೋಗ್ಯ, ಹಣಕಾಸು, ಇತರ ವಿಚಾರಗಳು ಸಹ ಉತ್ತಮವಾಗಿ ಇರುವಂಥ ದಿನ ಭಾನುವಾರ ಆಗಿರುತ್ತೆ. ಬಳಿಕ ಸೋಮವಾರ, ಮಂಗಳವಾರ 17, 18 ನಿಮ್ಮ ಪಾಲಿಗೆ ಉತ್ತಮ ದಿನ.
ಸೋಮವಾರ ಮಂಗಳವಾರದಲ್ಲಿ ಇಷ್ಟಾರ್ಥ ಸಿದ್ಧಿ ಲಾಭ ಸಿದ್ಧಿ ವೃದ್ಧಿ ಆಗುವಂಥದ್ದು. ಉದ್ಯೋಗದಲ್ಲಿ ನಿಮಗೆ ಪ್ರಗತಿ ಸಿಗ್ಬೋದು. ಕೆಲವೊಂದು ಶುಭ ಸಮಾಚಾರಗಳು ಬರ್ಬೋದು. ಹಿಂದೆ ಪ್ರಯತ್ನ ಮಾಡಿದಂಥ ಕೆಲವು ವಿಚಾರಗಳ ಫಲಿತಾಂಶಗಳು ಇಂದು ನಿಮ್ಮ ಪರವಾಗಿ ಬರ್ಬೋದು. ಅದು ಕೋರ್ಟ್ ಕಚೇರಿಗೆ ಇರ್ಬೋದು ಅಥವಾ ಇನ್ನಿತರ ಯಾವುದೇ ಇರ್ಬೋದು, ಸರ್ಕಾರಿ ಮೂಲದಿರ್ಬೋದು ಅಥವಾ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸವು ಈ ದಿನಗಳಲ್ಲಿ ನೀವು ಪ್ರಯತ್ನ ಮಾಡಿದರೆ ಬೇಗನೆ ಆಗುತ್ತೆ. ಬಹಳ ಕಾಲದಿಂದ ಪೆಂಡಿಂಗ್ ಇದ್ದ ಡಾಕ್ಯುಮೆಂಟ್ಗಳು, ದಾಖಲೆ ಪತ್ರಗಳು ನಿಮಗೆ ಈ ದಿನ ಪ್ರಯತ್ನ ಮಾಡಿದರೆ ಕೈಗೆ ಸೇರುತ್ತೆ. ಸೋಮವಾರ ಮಂಗಳವಾರದಂದು ಹಣಕಾಸಿನ ಬಗ್ಗೆ ಉತ್ತಮ ಆರೋಗ್ಯ, ಉತ್ತಮ ಮನಃಶಾಂತಿನೂ ಇರುತ್ತೆ. ಒಂದು ಉತ್ತಮವಾದ ಪ್ರಭಾವಿ ವ್ಯಕ್ತಿಗಳ ಭೇಟಿಯಾಗಿ ಅವರ ಮೂಲಕ ನಿಮಗೆ ಬಹಳಷ್ಟು ಪ್ರಯೋಜನಗಳು, ಲಾಭಗಳು ಆಗುವಂಥ ಅವಕಾಶ ಈ ದಿನ ಬರ್ಬೋದಾಗಿದೆ. ಆ ಬಳಿಕ ಬರುವಂಥ 19, 20, 21 ಆ ದಿನಗಳು ಸಹ ನಿಮಗೆ ಉತ್ತಮವಾದ ದಿನಗಳಾಗಿವೆ. ಅಲ್ಲಿ ಸಪ್ತಮದ ಚಂದ್ರ ನಿಮ್ಮ ರಾಶಿಯಿಂದ 7ರಲ್ಲಿ ಇರುವಂತಹ ಚಂದ್ರನು ನಿಮಗೆ ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾನೆ. ಗಂಡ ಹೆಂಡತಿಯರ ಬಾಂಧವ್ಯ, ಸಾಂಸಾರಿಕ ಬಾಂಧವ್ಯ ಬಹಳ ಉತ್ತಮವಾಗಿರುತ್ತೆ. ಮನೆಯಲ್ಲಿ ಶುಭ ಸಮಾಚಾರಗಳು, ಶುಭ ಸಮಾರಂಭಗಳಿಗೆ ಸಿದ್ಧತೆ ಮಾಡುವಂಥದ್ದು, ಅಂದುಕೊಂಡಂತೆ ಎಲ್ಲ ಕೆಲಸ ಕಾರ್ಯಗಳು ಆಗುವಂಥದ್ದು, ಪ್ರವಾಸ ಅಥವಾ ಯಾತ್ರೆ ಹೋಗುವಂಥ ಅವಕಾಶಗಳು, ನಿಮಗೆ ಇಷ್ಟವಾದಂಥ ವಸ್ತುಗಳನ್ನು, ಯಂತ್ರ ಉಪಕರಣಗಳನ್ನು ಅಥವಾ ಇನ್ನಿತರವಾದ ಲಕ್ಸುರಿ ಸಾಮಗ್ರಿಗಳನ್ನೆಲ್ಲ ಕೊಳ್ಳುವಂಥ ಅವಕಾಶ, ಮನೋರಂಜನಾ ಕ್ಷೇತ್ರದಲ್ಲೆಲ್ಲ ಮನೋರಂಜನಾ ಪಡೆಯುವಂಥ ಅವಕಾಶ, ಅವರವರು ಮಾಡುವಂಥ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ನಿಮಗೆ ಹೆಚ್ಚಿನ ಲಾಭಗಳು ಬರಲಿವೆ. ವಿವಿಧ ಕ್ಷೇತ್ರದಲ್ಲಿ ಉದ್ಯೋಗದಲ್ಲಿರುವ ಉದ್ಯೋಗಿಗಳಿಗೂ ಸಹ, ಉದ್ಯೋಗ ಸ್ಥಳದಲ್ಲಿ ಸಹ ಉತ್ತಮವಾದ ವಾತಾವರಣ ಈ 3 ದಿನಗಳಲ್ಲಿ 19, 20, 21ರಲ್ಲಿ ಬರಲಿದೆ. ಹಾಗಾಗಿ ಈ 3 ದಿನಗಳು ಸಹ ನಿಮಗೆ ವಿಶೇಷವಾದ ಶುಭ ಫಲವನ್ನು ಕೊಡುವಂಥ ದಿನಗಳಾಗಿವೆ. ಬಳಿಕ ಕೊನೆಯ ದಿನ ಅಂದರೆ ಶನಿವಾರ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ. ಕೊನೆಯ ದಿನ ಶನಿವಾರ ಸ್ವಲ್ಪ ಮಾತಿನ ಜಕಬಗಿ, ಹಣಕಾಸಿನ ನಷ್ಟ, ಕಲಹ ಆಗುವಂಥ ವಾತಾವರಣ, ಮನಸ್ಸಿಗೆ ಆತಂಕ, ಭಯ ಮೂಡುವಂಥ ಘಟನೆಗಳು, ಜೊತೆಗೆ ಯಾವುದೇ ಒಂದು ಕೆಲಸದ ಪ್ರಯತ್ನದಲ್ಲಿ ವಿಘ್ನಗಳು, ವಿಳಂಬಗಳು ಆಗುವಂಥದ್ದು ಅಥವಾ ಅಡೆತಡೆಗಳು ಬರುವಂಥದ್ದು, ಜೊತೆಗೆ ನಿಮಗೆ ಯಾರು ನಿಮ್ಮ ಜೊತೆಗೆ ಆಪ್ತರಾಗಿದ್ದರೋ ಅವರು ನಿಮ್ಮ ವಿರುದ್ಧವಾಗಿ ಏನಾದರೂ ಮಾತನ್ನು ಆಡೋದು ಅಥವಾ ನಿಮಗೆ ಬೇಜಾರಾಗುವಂಥ ಘಟನೆಗಳು ಅಲ್ಲಿ ಅವರ ಜೊತೆಗೆ ಜರುಗುವಂಥದ್ದು. ಹಾಗಾಗಿ ಆ ದಿನ ಸ್ವಲ್ಪ ಮಾತು, ನಡವಳಿಕೆ, ಹಣಕಾಸು ಎಲ್ಲದರ ವಿಚಾರ ಸ್ವಲ್ಪ ಮುನ್ನೆಚ್ಚರಿಕೆ ಶನಿವಾರದಂದು ಬೇಕಾಗುತ್ತೆ. ಹಾಗಾಗಿ ಈ ವಾರದಲ್ಲಿ ಆರಂಭದ ಭಾನುವಾರ ಮತ್ತು ಕೊನೆಯ ಶನಿವಾರ ಬಿಟ್ಟರೆ ನಿಮಗೆ ಮಧ್ಯದ 5 ದಿನಗಳು ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಎಂಬಂತಹ 5 ದಿನಗಳು ವಿಶೇಷವಾಗಿ ಚಂದ್ರ ಅನುಗ್ರಹ ಇರುವಂಥದ್ದು, ಸೂರ್ಯ ಅನುಗ್ರಹ ಇರುವಂಥದ್ದು, ಜೊತೆಗೆ ಅಲ್ಲಿರುವಂಥ ಬುಧ ಮತ್ತು ರಾಹುಗಳ ಬೆಂಬಲ ಇರುವಂಥದ್ದು, ಅದು ನಿಮಗೆ ವಿಶೇಷವಾದ ಪೂರಕವಾದ ಹೆಚ್ಚಿನ ಶುಭ ಫಲಿತಾಂಶವನ್ನು ಕೊಂಡಿದೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ಈ ವಾರದಲ್ಲಿ ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ಆರೆಂಜ್, ಸ್ನೋ, ಗ್ರೇ. ಅಲ್ಲಿ ನಿಮಗೆ ವಿಶೇಷವಾಗಿ ಗಮನಿಸಿಕೊಳ್ಳಿ, ಸೂರ್ಯನ ಅನುಗ್ರಹ ತಿಂಗಳ ಪೂರ್ತಿ ಇದೆ. ಮಾರ್ಚ್ ತಿಂಗಳ ಪೂರ್ತಿ ಸೂರ್ಯನ ಅನುಗ್ರಹ ಅಂದರೆ ಅಪರೂಪಕ್ಕೆ ಒಂದು ರಾಶಿಗೆ ತಿಂಗಳ ಪೂರ್ತಿ ಸಿಗುವಂಥ ಅವಕಾಶ ಕೇವಲ ಒಂದು ರಾಶಿಗೆ ಅಷ್ಟೇ ಬರುತ್ತೆ. ಅದು ಬಂದಿದೆ ನಿಮ್ಮ ವೃಷಭ ರಾಶಿಗೆ. ಹಾಗಾಗಿ ಈ ಮಾರ್ಚ್ ತಿಂಗಳ ಪೂರ್ತಿ ರವಿಯ ವಿಶೇಷವಾದ ಅನುಗ್ರಹ ಇರುವಂಥದ್ದು, ಅದರ ಜೊತೆಗೆ ಚಂದ್ರ ಅನುಗ್ರಹ ಈ ವಾರದಲ್ಲಿ ನಿಮಗೆ 5 ದಿನಗಳು ಒಂದು ಸುವರ್ಣ ಅವಕಾಶವಾಗಿ ಬಂದಿದೆ. ರಾಹು ನಿಮಗೆ ಪೂರಕವಾಗಿರುವಂಥದ್ದು, ಇದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಸಂಖ್ಯೆಗಳು 1, 2, 4 1 to 4 ಸಂಖ್ಯೆಗಳನ್ನು ಬಳಸಿಕೊಳ್ಳಿ. ಎಲ್ಲ ವೃಷಭ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಗಮನಿಸುವಂಥದ್ದು ಮಿಥುನ ರಾಶಿ. ಮಿಥುನ ರಾಶಿಗೆ ವಾರದ ಆರಂಭದಲ್ಲಿ ಸ್ವಲ್ಪ ಮಿಶ್ರ ಫಲಗಳು ವ್ಯಕ್ತ ಆಗುತ್ತವೆ. ಭಾನುವಾರದಲ್ಲಿ ಸ್ವಲ್ಪ ಮಾತಿನ ಚಕಮಕಿ, ಹಿರಿಯ ವ್ಯಕ್ತಿಗಳ ಜೊತೆಗೆ ಭಿನ್ನ ಅಭಿಪ್ರಾಯ, ತಂದೆ, ತಾಯಿ, ಅತ್ತೆ, ಮಾವ ಅಥವಾ ಇನ್ನಿತರ ಹಿರಿಯರು, ಅದು ನಿಮ್ಮ ವೃತ್ತಿ ಜಾಗ, ಉದ್ಯೋಗ ಜಾಗದಲ್ಲೂ ಹಿರಿಯ ಅಧಿಕಾರಿಗಳು ಇರ್ಬೋದು, ಮನೆಯಲ್ಲಿರ್ತಕ್ಕಂಥ ಹಿರಿಯರು. ಹಾಗಾಗಿ ಅಲ್ಲಿ ಹಿರಿಯ ವ್ಯಕ್ತಿಗಳ ಜೊತೆಗೆ ಭಿನ್ನ ಅಭಿಪ್ರಾಯ ಜರುಗಬಹುದು ಅಥವಾ ಹಿರಿಯ ವ್ಯಕ್ತಿಗಳು ಹೇಳಿದಂಥ ಮಾತಿಗೆ ನಿಮಗೆ ಏನೋ ಅಸಮ್ಮತಿ ಬರ್ಬೋದು ಅಥವಾ ನಿಮಗೆ ಅಪ್ರಿಯ ಆಗುವಂಥ ಯಾವುದೇ ಒಂದು ಘಟನೆಗಳು ಹಿರಿಯ ವ್ಯಕ್ತಿಗಳ ಮೂಲಕ ಆಗ್ಬೋದು. ಹಾಗಾಗಿ ಹಿರಿಯ ವ್ಯಕ್ತಿಗಳ ಜೊತೆಗೆ ಬಾಂಧವ್ಯವನ್ನು ಸ್ವಲ್ಪ ಚೆನ್ನಾಗಿ ಗಮನಿಸಿಕೊಳ್ಬೇಕಾಗ್ತದೆ. ಅದೇ ರೀತಿ ಯಾವುದೇ ರೀತಿಯ ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ಸ್ವಲ್ಪ ನಿಧಾನಗತಿ, ಹಿನ್ನಡೆಗಳಾಗ್ಬೋದು ಅಥವಾ ಯಾವುದೇ ರೀತಿಯ ನೋಟಿಸ್ ಇತ್ಯಾದಿಗಳು ನಿಮಗೆ ಈ ದಿನ ಬರ್ಬೋದಾಗಿದೆ. ಹಾಗಾಗಿ ಈ ದಿನ ಸ್ವಲ್ಪ ನಾವು ಸಂಯಮವನ್ನು, ತಾಳ್ಮೆಯನ್ನು ಕಾಪಾಡಿಕೊಳ್ಬೇಕು. ಇತರರ ಜೊತೆಗೆ ಕಲಹವಾಗುವುದನ್ನು ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು ಭಾನುವಾರದಂದು. ಆ ಬಳಿಕ ಸೋಮವಾರ, ಮಂಗಳವಾರ ಪರವಾಗಿಲ್ಲ. ಸೋಮವಾರ, ಮಂಗಳವಾರ ನಿಮಗೆ ಆರ್ಥಿಕವಾಗಿ, ಹಣಕಾಸಿನ ವಿಚಾರವಾಗಿ, ಉದ್ಯೋಗ ಅಥವಾ ಆರೋಗ್ಯ ವಿಚಾರವಾಗಿ ಉತ್ತಮ ಇದೆ. ಇಲ್ಲಿ ಸಹ ಹಾಗೆ ನಿಮಗೆ ನಿಮ್ಮ ವೃತ್ತಿ ಜಾಗದಲ್ಲಿ ಏನಾದರೂ ಒಂದು ಅಪರೂಪದ ಇರಿಸುಮಿರಿಸು ಘಟನೆ ಜರಬಹುದು ಅಥವಾ ನೀವು ವ್ಯಾಪಾರವನ್ನು, ಉದ್ಯೋಗವನ್ನು ಮಾಡೋ ಜಾಗದಲ್ಲಿ ಏನಾದರೂ ಒಂದು ಅಹಿತಕರವಾದ ಘಟನೆಗಳು ಜರಬಹುದು. ಆ ಅಹಿತಕರ ಘಟನೆಯಿಂದ ನಿಮ್ಮ ಮನಸ್ಸಿಗೆ ಸ್ವಲ್ಪ ಬೇಜಾರು, ಆತಂಕ ಆಗುವಂಥದ್ದು ಅಥವಾ ಯಾರೋ ಮಾಡಿದ ತಪ್ಪು ನಿಮ್ಮ ಮೇಲೆ ಬರುವಂಥದ್ದು, ಅದು ನಿಮ್ಮ ಸಹೋದ್ಯೋಗಿಗಳು ಯಾರೋ ಮಾಡಿದಂಥ ತಪ್ಪಾಗಲಿ ಅಥವಾ ಹಿಂದೆ ಆದಂಥ ಯಾವುದೇ ಒಂದು ಅಚಾತುರ್ಯಕ್ಕೆ ನಿಮ್ಮನ್ನು ಹೊಣೆ ಮಾಡುವಂಥದ್ದೆಲ್ಲ ಅದು ನಿಮ್ಮ ಉದ್ಯೋಗ ಸ್ಥಳದಲ್ಲೋ, ವೃತ್ತಿ ಸ್ಥಳದಲ್ಲೋ ಆಗ್ಬೋದಾಗಿದೆ. ಹಾಗಾಗಿ ಇಂತಹ ಒಂದು ವಿಚಾರಗಳಿಗೆ ಸ್ವಲ್ಪ ಎಚ್ಚರ. ಜೊತೆಗೆ ಅವಮಾನಕರವಾದ ಒಂದು ವಾತಾವರಣ ಏರ್ಪಡ್ಬೋದು ನಿಮ್ಮ ವೃತ್ತಿ ಜಾಗದಲ್ಲೋ ಅಥವಾ ಉದ್ಯೋಗ ಜಾಗದಲ್ಲೋ ಅಥವಾ ನೀವು ಪ್ರಯಾಣಿಸುವಂಥ ಸ್ಥಳದಲ್ಲೋ. ಹಾಗೆ ನಿಮಗೆ ಅವಮಾನಕರವಾದ ಘಟನೆಗಳು ಜರಗಬಹುದು. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಬೇಕು. ಹಾಗಾಗಿ ಅಲ್ಲಿ ಇತರರ ಜೊತೆಗೆ ಬಾಂಧವ್ಯ, ಇತರರ ಜೊತೆಗೆ ನೀವು ಮಾತಿನ ಒಂದು ಕನ್ವರ್ಸೇಷನ್ ಅದೆಲ್ಲ ಸ್ವಲ್ಪ ಎಚ್ಚರವಾಗಿ ಇರಬೇಕು. ಅದೇ ರೀತಿ ಸಾಮಾಜಿಕ ಜಾಲತಾಣ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಸಹ ಹಾಗೆ ಯಾವುದೇ ರೀತಿಯ ನಿಮಗೆ ಅವಮಾನಕರವಾದ, ಅವಹೇಳನಕಾರಿಯಾದ ಒಂದು ವಿಚಾರಗಳಿಗೆ ನೀವು ಸ್ವಲ್ಪ ಸ್ಪಂದನೆ ಮಾಡೋದು ಸ್ವಲ್ಪ ಗಮನ ಇಟ್ಕೋಬೇಕಾಗತ್ತೆ. ಬಳಿಕ 19, 20, 21 ನಿಮಗೆ ಉತ್ತಮವಾದ ದಿನ. ಅಲ್ಲಿ 3 ದಿನಗಳು ನಿಮಗೆ ಉತ್ತಮ ಫಲವನ್ನು ಕೊಡುವಂಥದ್ದಾಗಿರುತ್ತೆ. ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿಗಳಿವೆ. ಉದ್ಯೋಗದಲ್ಲಿ ನಿಮಗೆ ವಿಶೇಷವಾದ ಲಾಭಗಳು, ಆದಾಯಗಳು ಸಿಗುವಂಥದ್ದು, ನಿಮಗೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗುವಂಥದ್ದು,
ಹಾಗಾಗಿ ಬುಧವಾರ, ಗುರುವಾರ, ಶುಕ್ರವಾರ 3 ದಿನಗಳಲ್ಲಿ ನಿಮಗೆ ಅಂದುಕೊಂಡಂತೆ ವಿಶೇಷವಾದ ಈ ಇಷ್ಟಾರ್ಥ ಸಿದ್ಧಿಯ ಒಂದು ಯೋಗ ಲಾಭ ಬರಲಿದೆ. ಚಂದ್ರನ ವಿಶೇಷವಾದ ತರಂಗಗಳು ನಿಮಗೆ ಮಿತ್ರರಿಂದ ಸಹಾಯ, ಬಂಧುಗಳಿಂದ ಸಹಾಯ, ಅಥವಾ ಹಿಂದೆ ಶತ್ರುಗಳಾಗಿದ್ದರು ಅಥವಾ ಹಿಂದೆ ನಿಮ್ಮಿಂದ ಅಂತರ ಕಾಯ್ಕೊಂಡ ವ್ಯಕ್ತಿಗಳು ಈಗ ನಿಮ್ಮ ಮೈತ್ರಿಯನ್ನು ಬಯಸುವಂಥದ್ದು. ಜೊತೆಗೆ ನೀವು ಹಿಂದೆ ಮಾಡಿದ ಯಾವುದೇ ಪ್ರಯತ್ನಗಳಿಗೆ ಆಗದೇ ಇದ್ದಂಥ ಕೆಲಸ ಈ ದಿನಗಳಲ್ಲಿ ವೇಗವಾಗಿ ಆಗುವಂಥದ್ದು. ಯಾವುದೇ ರೀತಿಯ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ಡಾಕ್ಯುಮೆಂಟ್ಗಳ ಕಲೆಕ್ಷನು ಇತ್ಯಾದಿ ಯಾರಿದ್ದರು ಅವೆಲ್ಲವೂ ನಿಮಗೆ ವಿಶೇಷವಾಗಿ ಈ ದಿನಗಳಲ್ಲಿ ಆಗಲಿವೆ. ಜೊತೆಗೆ ಹಿಂದೆ ನಿಮಗೆ ವಂಚಿತವಾದ ಕೆಲವರಿಗೆ ಉದ್ಯೋಗ ಅವಕಾಶ ಯಾರಿಗೂ ಮಿಸ್ ಆಗಿತ್ತು ಅವರಿಗೆ ಉದ್ಯೋಗ ಸಿಗ್ಬೋದು. ಅದು ಹಿಂದೆ ಇಂಟರ್ವ್ಯೂ ಮಾಡಿದ ರಿಸಲ್ಟ್ಗಳು ಇದನ್ನು ಬಂದು ನೀವು ಸೆಲೆಕ್ಷನ್ ಆಗುವಂಥದ್ದು. ಈ ರೀತಿ ಅನೇಕ ರೀತಿಯ ಹಿಂದಿನ ನಿಮ್ಮ ಪ್ರಯತ್ನಗಳಿಗೆ ಈ ದಿನಗಳಲ್ಲಿ ಫಲ ಬರಲಿವೆ. 19, 20, 21 ಫಲಗಳು ಬರಲಿವೆ. ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆ, ಹಣಕಾಸು ಉತ್ತಮ, ಆರೋಗ್ಯ ಉತ್ತಮ ಇರುವಂಥ ದಿನ. ಇನ್ನು ಕೊನೆಯ ದಿನ 22ನೇ ತಾರೀಕು ಶನಿವಾರ ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಆಗುವಂಥದ್ದು. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆ. ಜೊತೆಗೆ ಈ ಯಾರೋ ಕೈಗಾರಿಕೆ, ಇಂಡಸ್ಟ್ರಿ ಎಲ್ಲ ನಡೆಸೋರಿಗೆ ಅವರ ಇಂಡಸ್ಟ್ರಿಯಲ್ಲಿ ಹೆಚ್ಚಿನ ಒಂದು ಉತ್ಪಾದನೆ ಆಗುವಂಥದ್ದು ಅಥವಾ ಅವರ ಉತ್ಪನ್ನಗಳಿಗೆ ಹೆಚ್ಚಿನ ಬೆಲೆ ಬರುವಂಥದ್ದು ಮುಂತಾದ ಶುಭ ಘಟನೆಗಳು ಜರಗಲಿವೆ. ಆರೋಗ್ಯದಲ್ಲಿ ಸಹ ಉತ್ತಮವಾದ ಒಂದು ಲವಲವಿಕೆ ಉಳ್ಳಂಥ ವಾತಾವರಣ ಇರುತ್ತೆ. ಹಾಗಾಗಿ ಈ ವಾರದಲ್ಲಿ ನಿಮಗೆ ವಿಶೇಷವಾಗಿ ಅಲ್ಲಿ 14ರಿಂದಲೇ ಚಂದ್ರನ ಅನುಗ್ರಹ ಚಂದ್ರನ ಜೊತೆಗೆ ಸೂರ್ಯನ ಅನುಗ್ರಹ ಸಹ ಆರಂಭವಾಗಿದೆ. ಹಾಗಾಗಿ ಸೂರ್ಯನ ಅನುಗ್ರಹ ನಿಮಗೆ ಈ ತಿಂಗಳ ಪೂರ್ತಿ ಇರಲಿದೆ. ಅಂದರೆ 14ರಿಂದ ಈ ತಿಂಗಳ ಕೊನೆವರೆಗೂ ಸೂರ್ಯನ ವಿಶೇಷವಾದ ಅನುಗ್ರಹ ಇರೋ ಕಾರಣ ಈ ವಿಶೇಷವಾದ ಸರ್ಕಾರ ಮೂಲದ ಕೆಲಸ, ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಜಯ ಈ ವಾರದಲ್ಲಿ ಲಭಿಸಲಿದೆ. ಅದೇ ರೀತಿ ಪ್ರಮುಖವಾದ ದಾಖಲೆ ಪತ್ರ, ಭೂಮಿ ವ್ಯವಹಾರ, ಭೂಮಿಗೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳು ಸಹ ಈ ವಾರದಲ್ಲಿ ಮಿಥುನ ರಾಶಿಯವರಿಗೆ ಮುನ್ನಡೆ ಸಿಗಲಿದೆ. ಈ ವಾರ ನೀವು ಬಳಸ್ತಕ್ಕಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬುಧ ಬಣ್ಣ. ಆರೆಂಜ್, ಸ್ನೋ, ಗ್ರೇ ಬಣ್ಣವನ್ನು ಬಳಸ್ಕೋಬೋದು. ಸಂಖ್ಯೆಗಳು 1, 2, 4 1 to 4 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಮಿಥುನ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಕಟಕ ರಾಶಿ ಅಥವಾ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಗೆ ವಾರದ ಆರಂಭ ಭಾನುವಾರ ಉತ್ತಮ ಫಲ. 16ರಂದು ಭಾನುವಾರ ನಿಮಗೆ ಇಷ್ಟಾರ್ಥ ಸಿದ್ಧಿ ಲಾಭ ಹೊರದಿದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ವ್ಯಾಪಾರ, ಉದ್ಯೋಗ ಅಥವಾ ಉದ್ಯಮ ವೃತ್ತಿಯಲ್ಲಿ ಬಡ್ತಿ ಸಿಗುವಂಥದ್ದು. ಕೃಷಿ ಮಾಡೋರಿಗೆ ಅಥವಾ ಹೈನುಗಾರಿಕೆ, ತೋಟಗಾರಿಕೆ ಮುಂತಾದ ಕ್ಷೇತ್ರದಲ್ಲಿರೋರಿಗೆ ಅವರ ಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ಬೆಂಬಲಗಳು ಸಿಗುವಂಥದ್ದು. ಅವರ ಉತ್ಪನ್ನಗಳಿಗೆ ಬೇಡಿಕೆ ಬರುವಂಥದ್ದು ಅಥವಾ ಹಳೆಯ ಸಾಲಗಳನ್ನೀಗ ತೀರಿಸಲಿಕ್ಕೆ ಅವಕಾಶಗಳು ಆಗುವಂಥದ್ದು. ಇನ್ನು ಉದ್ಯೋಗಕ್ಕೆ ಪ್ರಯತ್ನ ಪಡೋರಿಗೆ ಉದ್ಯೋಗದ ಅವಕಾಶಗಳ ಒಂದು ಮುನ್ಸೂಚನೆಗಳು ಈ ದಿನ ಸಿಗಬಹುದಾಗಿದೆ. ಹಾಗೆ ಶುಭ ಸಮಾಚಾರಗಳನ್ನು ಕೇಳುವಂಥದ್ದು. ಈ ರೀತಿ ಅನೇಕ ಉತ್ತಮ ಫಲಗಳು ಭಾನುವಾರ ಕಟಕ ರಾಶಿಯವರಿಗೆ ಸಿದ್ಧವಾಗಲಿದೆ. ಆ ಬಳಿಕ ಸೋಮವಾರ, ಮಂಗಳವಾರ ಅಷ್ಟೇನು ಉತ್ತಮ ಇಲ್ಲ. ಸೋಮವಾರ, ಮಂಗಳವಾರ ಸ್ವಲ್ಪ ಕಲಹದ ವಾತಾವರಣ, ಮಾತಿನ ಚಕಮಕಿ, ಬಂಧುಗಳ ಜೊತೆ ವೈರತ್ವ, ಜೊತೆಗೆ ಹಿರಿಯ ವ್ಯಕ್ತಿಗಳ ಜೊತೆಗೆ ಭಿನ್ನ ಅಭಿಪ್ರಾಯಗಳು, ತಂದೆ, ತಾಯಿ, ಅತ್ತೆ, ಮಾವರಲ್ಲಿ ಏನಾದರೂ ಭಿನ್ನ ಅಭಿಪ್ರಾಯಗಳು ಬರುವಂಥದ್ದು ಅಥವಾ ನಿಮಗೆ ವಿರುದ್ಧವಾದಂಥ ಮಾತನ್ನು ಅವರು ಆಡುವಂಥದ್ದು ಅಥವಾ ಅವರಿಗೆ ವಿರುದ್ಧವಾದಂಥ ಮಾತುಗಳು ನಿಮ್ಮ ಬಾಯಿಂದ ಬರುವಂಥದ್ದು. ಈ ರೀತಿ ಪರಸ್ಪರ ವೈರುಧ್ಯದ ಘಟನೆಗಳು ಆಗಬಹುದಾಗಿದೆ. ಜೊತೆಗೆ ಮಾತಿನ ಚಕಮಕಿ ನಿಮ್ಮ ವೃತ್ತಿ ಜಾಗದಲ್ಲೂ ಅಂದರೆ ಉದ್ಯೋಗ ಸ್ಥಳದಲ್ಲಿ ಸಹ ಮಾತಿನ ಚಕಮಕಿಗಳು ಆಗ್ಬೋದು. ಹಾಗಾಗಿ ಮಾತು, ನಡವಳಿಕೆ ಮತ್ತು ಮನೋನಿಯಂತ್ರಣವನ್ನು ಸ್ವಲ್ಪ ಮಾಡಬೇಕಾಗುತ್ತೆ 17, 18ರಲ್ಲಿ. ಹಣಕಾಸು ಆರೋಗ್ಯ ಎಲ್ಲನೂ ತೊಂದರೆ ಇಲ್ಲ. 17, 18ರಲ್ಲಿ ಹಣಕಾಸು ಆರೋಗ್ಯ ಎಲ್ಲ ಉತ್ತಮವಾಗಿರುತ್ತೆ. ಆ ಬಳಿಕ 19, 20, 21 ಅಲ್ಲಿ ವಿಶೇಷವಾಗಿ ಚಂದ್ರನು ಪಂಚಮದಲ್ಲಿ ಇರುವ ಕಾರಣ ಇಲ್ಲಿ ನಿಮಗೆ ಆರ್ಥಿಕವಾಗಿ ಉತ್ತಮ ಇದೆ. ಹಣಕಾಸು ಆರೋಗ್ಯ ಏನೂ ತೊಂದರೆ ಇಲ್ಲ. ಇಲ್ಲಿನೂ ಹಾಗೆ ಮಾತು, ನಡವಳಿಕೆ ಬಗ್ಗೆ ತುಂಬ ಎಚ್ಚರಿಕೆ ಗಮನಿಸಬೇಕು. ನಿಮ್ಮ ವಿರುದ್ಧವಾಗಿ ಕೆಲವರು ಸಂಚನ್ನು ಮಾಡೋದಾಗಲಿ ಅಥವಾ ನಿಮಗಿಂತ ಕಿರಿಯರು ಅಥವಾ ನಿಮಗಿಂತ ಕೆಳಗಿನ ಜೂನಿಯರ್ಗಳು ನಿಮ್ಮ ವಿರುದ್ಧವಾಗಿ ಏನಾದರೂ ಆರೋಪಗಳನ್ನು ಮಾಡೋದಾಗಲಿ, ನಿಮ್ಮ ವಿರುದ್ಧ ಕಂಪ್ಲೇಂಟ್, ದೂರನ್ನು ಮೇಲಧಿಕಾರಿಗಳೇ ಕೊಡೋದು ಇತ್ಯಾದಿ ಘಟನೆಗಳು ಜರಬಹುದು. ಮನೆಯಲ್ಲಿ ಸಹ ಹಾಗೆ ಕಿರಿಯ ವ್ಯಕ್ತಿಗಳ ಜೊತೆಗೆ ನಿಮ್ಮ ಮನೆಯ ಕಿರಿಯ ಸದಸ್ಯರಲ್ಲಿ ಭಿನ್ನಾಭಿಪ್ರಾಯಗಳು ಬರೋದು ಅಥವಾ ಕಿರಿಯ ಸದಸ್ಯರು ಮಾಡಿದ ಯಾವುದೇ ಒಂದು ಅಚಾತುರ್ಯದ ಘಟನೆ ನಿಮಗೆ ಮನಸ್ಸಿಗೆ ಬೇಜಾರಾಗೋದು. ಉದಾಹರಣೆಗೆ ನಿಮ್ಮದೇ ಮಕ್ಕಳು ಅದು ಸ್ಕೂಲಲ್ಲೋ ಕಾಲೇಜಲ್ಲೋ ಏನಾದರೂ ಒಂದು ಅಚಾತುರ್ಯದ ಘಟನೆಯೋ ಏನಾದರೂ ಒಂದು ಮಾಡಬಾರದ ಕೆಲಸಗಳನ್ನು ಮಾಡಬೇಕು. ಅದರಿಂದ ನಿಮಗೆ ಮನಸ್ಸಿಗೆ ಸ್ವಲ್ಪ ಘಾಸಿಯಾಗುವಂಥ ಘಟನೆಗಳು 19, 20, 21ರಲ್ಲಿ ಕಟಕ ರಾಶಿಯವರಿಗೆ ಜರಬಹುದಾಗಿದೆ. ಆ ಬಗ್ಗೆ ಸ್ವಲ್ಪ ಮನೋದ ನಿಯಂತ್ರಣ ಮಾಡ್ಕೋಬೇಕು. ಜೊತೆಗೆ ನಿಮ್ಮ ಅವಲಂಬಿತರು ಯಾರು ಇರ್ತಾರೆ ಅವರ ಜೊತೆಗೆ ಸ್ವಲ್ಪ ವ್ಯವಹಾರದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಗಮನಿಸಬೇಕು. ಅವರ ಚಲನವಲನಗಳನ್ನು ಸಹ ನೀವು ಸ್ವಲ್ಪ ಎಚ್ಚರಿಕೆ ನಿಗಾ ವಹಿಸಬೇಕಾಗತ್ತೆ. ಇನ್ನು ಕೊನೆಯ ದಿನ ಶನಿವಾರ 22ನೇ ತಾರೀಕು ನಿಮಗೆ ಉತ್ತಮ ದಿನ. ಅಲ್ಲಿ ವಿಶೇಷವಾದ ಲಾಭ, ಆದಾಯ ಆಗುವಂಥದ್ದು, ಇಷ್ಟಾರ್ಥ ಸಿದ್ಧಿ ಆಗುವಂಥದ್ದು, ಹಣಕಾಸಿನ ಅಭಿವೃದ್ಧಿ ಆಗುವಂಥದ್ದು, ವ್ಯಾಪಾರ, ಉದ್ಯೋಗಿಗಳಿಗೆ ಮುನ್ನಡೆ. ಜೊತೆಗೆ ಈ ವಿದ್ಯಾರ್ಥಿಗಳು ಮತ್ತು ಯುವಕರು, ಸಾಧಕರು ಸಹ ಅವರು ಮಾಡುವಂಥ ಸಾಧನೆಗೆ ಪ್ರಯತ್ನಕ್ಕೆ ಹೆಚ್ಚಿನ ಶುಭ ಫಲಗಳು ಬರಲಿವೆ. ಮಹಿಳೆಯರು, ಗೃಹಿಣಿಯರಿಗೆ ಸಹ ಮನೆಯಲ್ಲಿ ನೆಮ್ಮದಿಯ ವಾತಾವರಣ, ಶುಭ ಕಾರ್ಯಗಳಿಗೆ ಸಿದ್ಧತೆ ಮಾಡುವಂಥ ಯೋಗ. ಹಾಗೆ ಅನೇಕ ಶುಭ ಫಲಗಳನ್ನು ವಾರದ ಕೊನೆಯ ದಿನ ಶನಿವಾರ 22ರಂದು ನಿರೀಕ್ಷೆ ಮಾಡ್ಬೋದು ಕಟಕ ರಾಶಿಯವರು. ಒಟ್ಟಿನಲ್ಲಿ ನಿಮಗೆ ವಾರದ ಆರಂಭದ ಭಾನುವಾರದಂದು ಅತ್ಯಂತ ಉತ್ತಮವಾದ ದಿನ ಬಂದಿದೆ. ಜೊತೆಗೆ ವಾರದ ಕೊನೆಯ ದಿನ ಶನಿವಾರ ಅತ್ಯಂತ ಉತ್ತಮವಾದ ದಿನ ಬಂದಿದೆ. ಮಧ್ಯದ ದಿನಗಳಲ್ಲಿ ಸ್ವಲ್ಪ ಮಧ್ಯೆ ಮಿಶ್ರವಾದ ಫಲಗಳು, ಏರುಪೇರು, ಮಾತಿನ ಚಕಮಕಿ ಇದೆಲ್ಲ ಬರ್ಬೋದಾಗಿದೆ. ಅಂತಹದನ್ನು ಸ್ವಲ್ಪ ನೀವು ಎಚ್ಚರದಿಂದ ನಿಭಾವಣೆ ಮಾಡ್ಕೋಬೇಕು. ಜೊತೆಗೆ ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಹಾಕೋದಾಗಲಿ, ಮೂರನೇ ವ್ಯಕ್ತಿಗಳಿಗೆ ಸಹಾಯ ಅಥವಾ ಜಾಮೀನು ಇತ್ಯಾದಿಗಳನ್ನು ಶ್ಯೂರಿಟಿ ಹಾಕಲಿಕ್ಕೆ ಹೋಗೋದಾಗಲಿ ಅವೆಲ್ಲ ಮಾಡೋದು ನೀವು ತೊಂದರೆಗೆ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ.
ಈ ವಾರದಲ್ಲಿ ನೀವು ಬಳಸ್ತಕ್ಕಂಥ ಬಣ್ಣ ಯೆಲ್ಲೋ ಅಥವಾ ಹಳದಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಯೆಲ್ಲೋ ಮತ್ತು ಮಿಕ್ಸ್ ಬಣ್ಣವನ್ನು ಬಳಸಿಕೊಳ್ಳುವಂಥದ್ದು. ಅಂದರೆ ಅಲ್ಲಿ ಯೆಲ್ಲೋ ಅಂದರೆ ಗುರುವಿನ ಸಂಕೇತ, ಮಿಕ್ಸ್ ಅಂದರೆ ಕೇತುವಿನ ಸಂಕೇತವಾಗಿರುತ್ತೆ. ಸಂಖ್ಯೆಗಳು 3 ಮತ್ತು 7, 3 ಆ್ಯಂಡ್ 7 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಕಟಕ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಸಿಂಹರಾಶಿ. ಸಿಂಹರಾಶಿಗೆ ವಾರದ ಆರಂಭ ಸಾಮಾನ್ಯ ಆರಂಭ ಆಗ್ತಾಯಿದೆ. ಹೆಚ್ಚೇನು ಬದಲಾವಣೆಗಳಿಲ್ಲ. ಎಲ್ಲ ನಿಮ್ಮ ದೈನಂದಿನ ಕೆಲಸ ಕಾರ್ಯಗಳು ಯಥಾವತ್ತಾಗಿ ನಡೀತಾ ಹೋಗ್ಬೋದು. ಆರೋಗ್ಯದಲ್ಲಿ ಕೆಲವರಿಗೆ ಈಗಾಗಲೇ ಸಮಸ್ಯೆ ಇದ್ದಂದರೆ ಆರೋಗ್ಯದಲ್ಲಿ ಏರುಪೇರು ಬರ್ಬೋದು. ಅದು ಬಿ ಪಿನೋ, ಶುಗರೋ, ಅಸ್ತಮನೋ, ಅಲರ್ಜಿನೋ ಇಂಥದ್ದುಗಳ ಸಮಸ್ಯೆ ಇದ್ದವರಿಗೆ ಈ ದಿನ ಸ್ವಲ್ಪ ಅದರ ಬಾಧೆ ಹೆಚ್ಚಳಾಗ್ಬೋದು, ಅಥವಾ ಅದು ನಿಯಂತ್ರಣ ಅಂದರೆ ಕಂಟ್ರೋಲ್ ತಪ್ಪಿ ಸ್ವಲ್ಪ ಹೆಚ್ಚಳ ತೋರಿಸ್ಬೋದು. ಉದಾಹರಣೆಗೆ ಶುಗರ್ ಇದ್ದರು ಶುಗರ್ ಹೆಚ್ಚು ತೋರಿಸ್ಬೋದು, ಬಿ ಪಿ ಇದ್ದರು ಬಿ ಪಿ ಸ್ವಲ್ಪ ಹೆಚ್ಚಳ ಆಗುವಂಥದ್ದು. ಈ ರೀತಿ ಅದರಲ್ಲಿ ಒಂದು ಉಲ್ಬಣತೆಗಳು ಬರುವಂಥ ಸಾಧ್ಯತೆ ಇರುತ್ತೆ. 16ರಂದು ಭಾನುವಾರ. ಹಾಗೆ ಆರೋಗ್ಯದ ಕಾಳಜಿ ತುಂಬ ಬೇಕಾಗುತ್ತೆ. ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟ ಯಾವುದೇ ಪ್ರಮುಖ ನಿರ್ಧಾರಗಳು ತೆಗೆದುಕೊಳ್ಳಿಕ್ಕೆ ಅಷ್ಟು ಒಳ್ಳೆಯದಲ್ಲ. ಹಣಕಾಸಿಗೆ ಸಂಬಂಧಪಟ್ಟು ಕಷ್ಟ ನಷ್ಟಗಳು ಆಗ್ಬೋದು. ಅದೇ ರೀತಿ ನಿಮ್ಮವಾದ ಈ ಚಿನ್ನ, ಒಡವೆ, ವಸ್ತು, ಅಮೂಲ್ಯವಾದ ಡಾಕ್ಯುಮೆಂಟ್ ಇತ್ಯಾದಿಗಳ ಬಗ್ಗೆ ಕೇರ್ ವಹಿಸಬೇಕು. ಅವೆಲ್ಲವೂ ನಷ್ಟ ಅಥವಾ ಕಳುವು ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ 16ರಲ್ಲಿ ಇಂಥ ಒಂದು ಎಚ್ಚರಿಕೆ ಭಾನುವಾರ ಬೇಕು. ಆಮೇಲೆ ಸೋಮವಾರ, ಮಂಗಳವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ವಿಶೇಷವಾದ ಚಂದ್ರ ಅನುಗ್ರಹದಿಂದ ಇಷ್ಟಾರ್ಥ ಸಿದ್ಧಿ ಲಾಭ ಹೊರದಿದೆ. ಅಂದುಕೊಂಡಂಥ ಕೆಲಸ ಕಾರ್ಯಗಳು ವೇಗವಾಗಿ ಆಗಲಿವೆ. ಅದೃಷ್ಟವು ನಿಮ್ಮ ಪರವಾಗಿರೋದ್ರಿಂದ ಎಲ್ಲ ಕೆಲಸ ಕಾರ್ಯಗಳ ವಿಜಯ ನಿಮ್ಮದಾಗುವುದು. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸವು ನಿಮ್ಮ ಪರವಾಗಿ ಆಗುವಂಥದ್ದು. ಕೌಟುಂಬಿಕವಾದ ಬಾಂಧವ್ಯ ಉತ್ತಮ ಇರುತ್ತೆ. ಗಂಡ ಹೆಂಡತಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ಅಥವಾ ಇತರ ನಿಮ್ಮ ರಿಲೇಷನ್ನವರ ಮಧ್ಯೆ ಉತ್ತಮ ಬಾಂಧವ್ಯ ಏರ್ಪಡುವಂಥದ್ದು. ಅವರಿಗೆ ಒಂದು ಯಾವುದೇ ಶುಭ ಸಮಾರಂಭಗಳಲ್ಲಿ ಬಂಧು ಮಿತ್ರರನ್ನು ಭೇಟಿಯಾಗುವಂಥ ಅವಕಾಶ ಇರುತ್ತೆ. ಅನೇಕ ರೀತಿಯ ಉತ್ತಮ ಫಲಗಳು 17, 18ರಂದು ನಿಮಗೆ ಸಿದ್ಧವಾಗಲಿದೆ. ಸೋಮವಾರ, ಮಂಗಳವಾರದಂದು. ಬಳಿಕ ಬುಧವಾರ, ಗುರುವಾರ, ಶುಕ್ರವಾರ ಅಷ್ಟೇನೂ ಉತ್ತಮ ಇಲ್ಲ. ಬುಧವಾರ, ಗುರುವಾರ, ಶುಕ್ರವಾರ ಮಿಶ್ರ ಫಲ. 19, 20, 21 ಮಿಶ್ರ ಫಲಗಳು ವ್ಯಕ್ತವಾಗಿರ್ತವೆ. ಅಲ್ಲಿ ನಿಮಗೆ ವಿಶೇಷವಾಗಿ ಮಾತಿನ ಚಕಮಕಿ, ವೈರುಧ್ಯದ ಘಟನೆಗಳು, ಹಿಂದೆ ನಿಮ್ಮಲ್ಲಿ ಚೆನ್ನಾಗಿದ್ದಂಥ ವ್ಯಕ್ತಿಗಳು ದಿಢೀರಾಗಿ ನಿಮ್ಮ ವಿರುದ್ಧವಾಗಿ ಮಾತಾಡುವಂಥದ್ದು, ಅಥವಾ ಅವರು ಆಡಿದಂಥ ಯಾವುದೇ ಒಂದು ಮಾತನ್ನು ನೀವು ಅಪಾರ್ಥವಾಗಿ ಅವರ ಜೊತೆಗೆ ವಿರುದ್ಧವಾಗಿ ನೀವು ಮತ್ತೆ ಕಲಹ ಮಾಡುವಂಥದ್ದು. ಅದೇ ರೀತಿ ಹಣಕಾಸಿಗೆ ಸಂಬಂಧಪಟ್ಟು ಏರಿಳಿತಗಳು ಆಗುವಂಥದ್ದು. ಬರಬೇಕಾದ ಹಣ ಬಾರದೆ ಹಣಕಾಸಿನ ವಿಳಂಬ ಆಗುವಂಥದ್ದು. ಆದಾಯ ಕೊರತೆ ಆಗೋದು, ಖರ್ಚುಗಳು ಹೆಚ್ಚಳಾಗುವಂಥದ್ದು. ಮನೆಯಲ್ಲಿ ಸಹ ಒಂದು ಅಸಹನೆಯ ವಾತಾವರಣ, ಮನಸ್ಸಿನಲ್ಲಿ ಅಶಾಂತಿಯ ವಾತಾವರಣ ಮೂಡಬಹುದಾಗಿದೆ. ಹಾಗಾಗಿ ಇಲ್ಲಿ 19, 20, 21ರಲ್ಲಿ ನೀವು ತನು ಮನ ಧನದ ನಿಯಂತ್ರಣ ಸ್ವಲ್ಪ ಚೆನ್ನಾಗಿ ಮಾಡಬೇಕಾಗುತ್ತೆ. ಯಾವುದೇ ರೀತಿಯ ಆತುರದ ನಿರ್ಧಾರ ಈ ಟೈಮಲ್ಲಿ ಒಳ್ಳೆಯದಲ್ಲ. ಇನ್ನು ಕೊನೆಯ ದಿನ 22ನೇ ತಾರೀಕು ಶನಿವಾರವು ನಿಮಗೆ ಸಾಮಾನ್ಯ ದಿನ ಎಂದು ಕಂಡು ಬಂದಿದೆ. ಹೆಚ್ಚಿನ ಬದಲಾವಣೆಗಳಿಲ್ಲ. ಅಂದುಕೊಂಡಂತೆ ಕೆಲಸ ಕಾರ್ಯಗಳೆಲ್ಲ ಆಗ್ಬೋದಾಗಿದೆ. ಹಣಕಾಸು, ಆರೋಗ್ಯ ಸಂಬಂಧ ಉತ್ತಮ ಇರುತ್ತೆ. ಮಾತಿನ ಬಗ್ಗೆ ಸ್ವಲ್ಪ ನಿಗಾ ಬೇಕು. ಕಿರಿಯರ ಜೊತೆಗೆ ಮಾತಿನ ಚಕಮಕಿ ಅಥವಾ ಕಿರಿಯರು ನಿಮ್ಮನ್ನು ನಿಂದಿಸುವುದು, ವಿರೋಧಿಸುವುದು ಅಥವಾ ಅವಮಾನಿಸುವಂತಹ ಘಟನೆಗಳು ಆಗ್ಬೋದಾಗಿದೆ ಈ ವಾರದ ಕೊನೆಯ ದಿನ ಶನಿವಾರ 22ನೇ ತಾರೀಕರಂದು. ಇವೆಲ್ಲವೂ ಸಾಮಾನ್ಯವಾಗಿ ಈ ಸಿಂಹರಾಶಿಯವರಿಗೆ ಈ ವಾರದಲ್ಲಿ ಆಗತಕ್ಕಂತಹ ಒಂದು ಗ್ರಹಗಳ ಒಂದು ಚಲನೆ ಅನುಸಾರವಾಗಿ, ಚಂದ್ರನ ಬಲಕ್ಕೆ ಅನುಸಾರವಾಗಿ ಬರುವಂತಹ ಘಟನೆಗಳು. ಅದರಲ್ಲಿ ವಿಶೇಷವಾಗಿ 17, 18 ನಿಮಗೆ ಅತ್ಯಂತ ಉತ್ತಮ ದಿನವಾಗಿ ಬಂದಿದೆ. ಉಳಿದ ದಿನಗಳಲ್ಲಿ ಖಂಡಿತ ನಿಮಗೆ ಸ್ವಲ್ಪ ಮಿಶ್ರ ಫಲ ಅಥವಾ ಸಮ್ಮಿಶ್ರವಾದ ಒಂದು ಪ್ರತಿಕ್ರಿಯೆಗಳು ವ್ಯಕ್ತ ಆಗ್ಬೋದು. ಹಾಗಾಗಿ ಈ ದಿನಗಳಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಚ್ಚು ನಿಮಗೆ ಮಾತು, ನಡವಳಿಕೆ, ಹಣಕಾಸಿನ ಬಗ್ಗೆ ಬೇಕಾಗುತ್ತೆ. ಈ ವಾರದಲ್ಲಿ ನೀವು ಬಳಸುವಂತಹ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ವಾರಪೂರ್ತಿ ಬಳಸ್ಬೋದು. ಮಂಗಳನ ಅನುಗ್ರಹ ನಿಮಗೆ ವಾರಪೂರ್ತಿ ಇರುತ್ತೆ. ಹಾಗಾಗಿ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ, ಅದು ಮನೆ ಕೊಳ್ಳೋದು, ಭೂಮಿ ಕೊಳ್ಳೋದು ವಿಚಾರಗಳಿಗೆ ಮಂಗಳನ ಆಶೀರ್ವಾದ ನಿಮಗೆ ಈ ತಿಂಗಳಲ್ಲಿ ಚೆನ್ನಾಗಿದೆ. ಅದನ್ನು ನೀವು ಸದ್ಬಳಕೆ ಮಾಡಿಕೊಳ್ಳಿ. ಅದೇ ರೀತಿ ಕೈಗಾರಿಕೆ, ಇಂಡಸ್ಟ್ರಿ ಇತ್ಯಾದಿ ನಡೆಸೋರು, ದಿನನಿತ್ಯ ಯಾವುದೇ ಯಂತ್ರ, ವಾಹನ, ಉಪಕರಣಗಳ ವಿಚಾರದಲ್ಲಿರೋರು ಅವರಿಗೆ ಸಹ ಈ ವಾರದಲ್ಲಿ ಅನೇಕ ಶುಭ ಫಲಗಳು ಆಗ್ಬೋದಾಗಿದೆ. ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಸಹ ಮಂಗಳನ ಅನುಗ್ರಹದಿಂದ ಈ ವಾರದಲ್ಲಿ ಅನೇಕ ಶುಭ ಫಲಗಳು ಆಗ್ಬೋದಾಗಿದೆ. ಹಾಗಾಗಿ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆ 9 ನೀವು ವಾರಪೂರ್ತಿ ಬಳಸುವಂಥದ್ದು. ಜೊತೆಗೆ 17, 18ರಂದು ಚಂದ್ರ ಅನುಗ್ರಹದ ದಿನ ಅಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಜೊತೆಗೆ ಸಂಖ್ಯೆ 2 ಸೋಮವಾರ, ಮಂಗಳವಾರದಂದು ಬಳಸ್ಬೋದಾಗಿದೆ. ಎಲ್ಲ ಸಿಂಹರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಈ ವಾರದ ಶುಭ ಆರಂಭ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ಘಟನೆ, ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಜೊತೆಗೆ ವೃತ್ತಿ ಉದ್ಯೋಗದಲ್ಲಿ ಭಾಳಷ್ಟು ಮುನ್ನಡೆಗಳು ಆಗುವಂಥದ್ದು. ಹಿಂದೆ ನಿಮಗೆ ಬಾಕಿ ಇದ್ದಂಥ ದೊಡ್ಡ ಮೊತ್ತದ ಹಣ ಬಂದು ಕೈ ಸೇರ್ಬೋದು, ಅಥವಾ ನೀವೇ ಕೊಟ್ಟಂಥ ಸಾಲ ನಿಮಗೆ ಈಗ ಮರಳಿ ವಾಪಸ್ ಬರುವಂಥದ್ದು, ಅಥವಾ ಸಾಲದ ಹಣದ ಜೊತೆಗೆ ನಿಮಗೆ ವಿಶೇಷವಾದ ಇನ್ನಿತರ ಪ್ರಯೋಜನಗಳು ಸಹ ನಿಮ್ಮ ಆರ್ಥಿಕವಾಗಿ ಆಗಬಹುದಾಗಿದೆ. ನಡೆಸುವಂಥ ಉದ್ಯಮ ವ್ಯಾಪಾರದಲ್ಲಿ ಪ್ರಗತಿ ಸಿಗುತ್ತೆ. ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆ ಬರೋದು, ಹೊಸದರ ಆರಂಭಕ್ಕೆ ಅವಕಾಶಗಳು ಸಿಗ್ಬೋದು. ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳು ವೇಗವಾಗಿ ಆಗುವಂಥದ್ದು. ಈ ರೀತಿ ಅನೇಕ ಉತ್ತಮ ಫಲಗಳನ್ನು ನೀವು 16 ಭಾನುವಾರದಂದು ನಿರೀಕ್ಷೆ ಮಾಡ್ಬೋದು. 17, 18 ಅಷ್ಟೇ ಉತ್ತಮವಾಗಿಲ್ಲ. ಮಂಗಳವಾರ, ಬುಧವಾರ, ಸೋಮವಾರ, ಮಂಗಳವಾರ ನಿಮಗೆ ಅಷ್ಟೇನು ಉತ್ತಮ ಇಲ್ಲ. ಸೋಮವಾರ, ಮಂಗಳವಾರ 17, 18ರಲ್ಲಿ ಮಾತಿನ ಚಕಮಕಿ, ವೈರುಧ್ಯವಾದ ಘಟನೆಗಳು, ಆರ್ಥಿಕವಾಗಿ ಸಂಕಷ್ಟಗಳು ಬರುತ್ತದೆ, ಆರ್ಥಿಕವಾಗಿ ನಷ್ಟ ಕಷ್ಟಗಳಾಗುವಂಥದ್ದು, ನಿಮ್ಮದೇ ತಪ್ಪಿನಿಂದ ನೀವು ಹಣವನ್ನು ಅಥವಾ ಇನ್ನಿತರವಾದ ಅಮೂಲ್ಯವಾದ ವಸ್ತುಗಳನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಎಲ್ಲ ಇರುತ್ತೆ. ಹಾಗಾಗಿ ಈ ದಿನಗಳ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು. ಆರೋಗ್ಯದ ಕಡೆ ಗಮನ ಬೇಕು. ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ಅನಾರೋಗ್ಯಗಳು ನಿಮಗೆ ತೋರಬಹುದಾಗಿದೆ. ಹಾಗಾಗಿ ಆರೋಗ್ಯ ವಿಚಾರ, ಹಣಕಾಸು ವಿಚಾರ, ನಡವಳಿಕೆ ವಿಚಾರ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಈ 17, 18ರಲ್ಲಿ. ಆ ಬಳಿಕ 19, 20, 21 3 ದಿನಗಳು ನಿಮಗೆ ವಿಶೇಷವಾಗಿ ಚಂದ್ರ ಬೆಂಬಲ ಇರುವಂಥ ದಿನಗಳು.
19 20 21ರಲ್ಲಿ ನಿಮಗೆ ಇಷ್ಟಾರ್ಥ ಸಿದ್ಧಿ, ಹಣಕಾಸಿನ ಒಂದು ಒಳಹರಿವು ಚೆನ್ನಾಗಿ ಆಗುವಂಥದ್ದು, ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ಅಂದುಕೊಂಡಂತೆ ಕೆಲಸ ಕಾರ್ಯಗಳಾಗುವಂಥದ್ದು, ವಿದ್ಯಾರ್ಥಿಗಳು ಯುವಕರು ಸಾಧಕರಿಗೆ ಅನೇಕ ಶುಭ ಫಲಗಳು ಶುಭ ಸಮಾಚಾರಗಳು ಸೇರುವಂಥದ್ದು. ಜೊತೆಗೆ ವೃತ್ತಿ ನಿರತರಾದ ಬೇರೆ ಬೇರೆ ವೃತ್ತಿಪರರಿಗೆ, ಉದಾಹರಣೆಗೆ ಈ ಲಾಯರು, ಇಂಜಿನಿಯರು, ಡಾಕ್ಟರು ಅಥವಾ ಯಾವುದಿರ್ಬೋದು ಮುಂತಾದ ಪ್ರೊಫೆಷನ್ ಅಂತ ಹೇಳ್ತಾರೆ. ಅಂಥ ನಿಮ್ಮ ಪ್ರೊಫೆಷನಲ್ಲಿ ಏನೋ ಒಂದು ದೀರ್ಘಕಾಲದಿಂದ ನಾವು ಕಾಣುತ್ತಿದ್ದ ಕನಸು ನನಸಾಗ್ಬೋದು. ಆ ಒಂದು ನಿಮ್ಮ ಒಂದು ಪ್ರೊಫೆಷನ್ ಅಥವಾ ವೃತ್ತಿಯಲ್ಲಿ ನಿಮಗೆ ಸಿಗಬೇಕಾದ ಪ್ರತಿಷ್ಠೆಯ ಕೆಲವೊಬ್ಬ ಸನ್ಮಾನ, ಬಿರುದು ಅಥವಾ ಇನ್ನಿತರ ಯಾವುದೇ ಸರ್ಟಿಫಿಕೇಷನ್ ಇತ್ಯಾದಿಗಳೆಲ್ಲ ಸಿಗುವಂಥದ್ದು. ಈ ರೀತಿ ಅನೇಕ ಉತ್ತಮ ಫಲಗಳನ್ನು ಈ 3 ದಿನಗಳಲ್ಲಿ 19 20 21 ನಿರೀಕ್ಷೆ ಮಾಡ್ಬೋದು. ಹಣಕಾಸು, ಆರೋಗ್ಯ, ಮನಸ್ಥಿತಿ ಎಲ್ಲ ಉತ್ತಮವಾಗಿರುವಂಥ ಶುಭ ದಿನ ಆಗಿರುತ್ತೆ. ಇನ್ನು ಕೊನೆಯ ದಿನ ಶನಿವಾರ 22ನೇ ತಾರೀಕು ಶನಿವಾರ ಅಷ್ಟೇನು ಉತ್ತಮವಾಗಿಲ್ಲ. ಶನಿವಾರದಂದು ಮಾತಿನ ಚಕಮಕಿ, ವಿರುದ್ಧವಾದ ಘಟನೆಗಳಾಗುವಂಥದ್ದು, ಬಂಧುಗಳ ಜೊತೆ ಕಲಹ, ಮಿತ್ರರ ಜೊತೆ ಕಲಹ, ಜೊತೆಗೆ ಮನೆಯಲ್ಲಿ ಸಹ ಅಶಾಂತಿ ಮತ್ತು ನೆಮ್ಮದಿಯ ವಾತಾವರಣ ಮಾಡುವಂಥದ್ದು. ಅಲ್ಲದೆ ಅನೇಕ ರೀತಿಯ ಮನಸ್ಸಿಗೆ ಘಾಸಿ ಮಾಡುವಂಥ ಕೆಲವು ಸನ್ನಿವೇಶಗಳು ನಿಮ್ಮ ವೃತ್ತಿ ಜಾಗದಲ್ಲೂ ಉದ್ಯೋಗ ಸ್ಥಳದಲ್ಲೂ ಜರುಗಬಹುದಾಗಿದೆ. ಹಾಗಾಗಿ ಇಂತಹ ಒಂದು ವಿಚಾರದ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಖಂಡಿತ ಈ ಕೊನೆಯ ದಿನದಂದು 22ನೇ ತಾರೀಕು ಶನಿವಾರದಂದು ಬೇಕಾಗುತ್ತೆ. ಹಾಗಾಗಿ ಈ ಒಂದು ಕನ್ಯಾ ರಾಶಿಯವರಿಗೆ ಆರಂಭದ ಭಾನುವಾರ ಹಾಗೂ ನಂತರ ಬರುವಂತಹ ಈ ಮಂಗಳವಾರ, ಬುಧವಾರ, ಗುರುವಾರ ಎಂಬಂಥ ಬುಧವಾರ, ಗುರುವಾರ, ಶುಕ್ರವಾರ 19 20 21 ನಿಮಗೆ ಅತ್ಯಂತ ಶುಭಫಲ ಕೊಡುವಂಥ ದಿನಗಳಾಗಿವೆ. ಹಾಗೆ 4 ದಿನಗಳು ನಿಮಗೆ ಶುಭಫಲವಾಗಿ ಬಂದಿವೆ. 16 19 20 21 ದಿನಗಳು ನಿಮಗೆ ಉತ್ತಮವಾದ ಫಲಗಳನ್ನು. ಸಂಖ್ಯೆ ನೀವು ಬಳಸುವಂಥ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ, ಸ್ನೋ, ಬ್ಲೂ, ಯೆಲ್ಲೋ ಬಣ್ಣಗಳನ್ನು ಬಳಸ್ಕೊಳ್ಳಿ. ಸಂಖ್ಯೆಗಳು 2 3 8 2 3 8 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಶನಿ ಮಹಾರಾಜರ ಅನುಗ್ರಹದ ದಿನಗಳು ನಿಮಗೆ ಇನ್ನು ಮತ್ತೆ ಅಂತ್ಯವಾಗಿ ಬರ್ತಾ ಇರ್ತದೆ. ಮಾರ್ಚ್ ಅಂತ್ಯಕ್ಕೆ ಅಲ್ಲಿ ಶನಿ ಮಹಾರಾಜರ ಅನುಗ್ರಹ ನಿಮಗೆ ನಿಂತು ಹೋಗಿಬಿಡುತ್ತೆ. ಅವರು ಯಾವ ರೀತಿ ನಿಮಗೆ ಇಷ್ಟು ದಿನ ಉತ್ತಮವಾದ ಸ್ಥಾನದಲ್ಲಿ 6ರಲ್ಲಿ ಷಷ್ಠದಲ್ಲಿದ್ದರೂ ಅವರು ನಿಮಗೆ ಈಗ ಸಪ್ತಮದ ಶನಿಯಾಗಿ ಪರಿವರ್ತನೆ ಆಗಬಹುದಾಗಿದೆ. ಹಾಗಾಗಿ ಇಂತಹ ಒಂದು ಅವಕಾಶವನ್ನು ಮಾರ್ಚ್ ತಿಂಗಳ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ. ವಿಶೇಷವಾಗಿ ನಿಮ್ಮ ಪ್ರಮುಖವಾದ ಕೆಲಸ ಕಾರ್ಯ, ಕೌಟುಂಬಿಕ ವಿಚಾರ, ಆಸ್ತಿ ವಿಚಾರಗಳು ಅಥವಾ ಸರ್ಕಾರಿ ಇಲಾಖೆ ಸಂಬಂಧ ಕೆಲಸ, ಕೋರ್ಟ್ ಕಚೇರಿ ಸಂಬಂಧ ಕೆಲಸ, ಪತ್ರ ದಾಖಲೆಗಳ ಸಂಗ್ರಹ ಇತ್ಯಾದಿಗಳನ್ನು ಪ್ರಮುಖವಾದ ಕೆಲಸ ಕಾರ್ಯವನ್ನು ಮಾಡಿಕೊಳ್ಳಿಕ್ಕೆ ಈ ವಾರ ಪೂರ್ತಿ ಉತ್ತಮ ಇದೆ. ಹಾಗಾಗಿ ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ತುಲಾರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭ ಅಷ್ಟೇ ಆಗ್ತಾಯಿದೆ. ಭಾನುವಾರದಂದು ಕೆಲವೊಂದು ವಿಚಾರದಲ್ಲಿ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಶತ್ರು ಪೀಡೆಗಳ ಒಂದು ಸಾಧ್ಯತೆ ಭಾನುವಾರದಂದು ಕಂಡುಬರುತ್ತೆ. ಗುಪ್ತ ಶತ್ರುಗಳು, ಹಿತಶತ್ರುಗಳ ಒಂದು ಪೀಡೆ ಕಾಣ್ಬೋದು. ಮಾಡುವಂಥ ಒಂದು ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಅವರಿಂದ ಬರ್ಬೋದಾಗಿದೆ. ಜೊತೆಗೆ ಯಾವುದೋ ನಿಮ್ಮ ಒಂದು ಹಣಕಾಸಿಗೆ ಸಂಬಂಧಪಟ್ಟು ಏನಾದರೂ ಹಿಂದೆ ಆದಂಥ ಯಾವುದೇ ಒಪ್ಪಂದಗಳಿಗೆ ಸಂಬಂಧಪಟ್ಟು ಏನಾದರೂ ಕಲಹಗಳು ಆಗ್ಬೋದು. ಅಥವಾ ಹಣಕಾಸಿನ ಒಪ್ಪಂದದ ಏನಾದರೂ ವಿಚಾರಗಳು, ಒಪ್ಪಂದ ಮುರಿದ ವಿಚಾರವಾಗಿ ಏನಾದರೂ ಒಂದು ಭಿನ್ನಾಭಿಪ್ರಾಯಗಳು ಬರ್ಬೋದಾಗಿದೆ. ಹಾಗಾಗಿ ಈ ದಿನದಲ್ಲಿ ಹಣಕಾಸು ಮತ್ತು ಈ ಶತ್ರುತ್ವದ ಬಾಧೆಗಳ ಬಗ್ಗೆ ಸ್ವಲ್ಪ ಎಚ್ಚರ ಹೆಜ್ಜೆ ಬೇಕಾಗುತ್ತೆ. ಯಾವುದೇ ಆತುರ ನಿರ್ಧಾರ ಹಣಕಾಸಿಗೆ ಸಂಬಂಧಪಟ್ಟಾಗಲಿ ಅದು ಯಾವುದೇ ರೀತಿಯ ಪ್ರಮುಖವಾದ ದೊಡ್ಡ ಮೊತ್ತದ ಒಂದು ಸಾಲ ಕೊಡೋದು ಪಡೆದು ಇತ್ಯಾದಿಗಳಿಗಾಗಲಿ ಈ ದಿನ ಅಷ್ಟು ಉತ್ತಮವಾಗಿ ಇರೋದಿಲ್ಲ. ಅದೇ ರೀತಿ ಈ ನಿಮ್ಮ ಮಿತ್ರರು ಅಥವಾ ಮಿತ್ರ ರೂಪದ ಹಿತಶತ್ರುಗಳು ಅದರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಅವರು ನಿಮ್ಮ ಯಾವುದೇ ಖಾಸಗಿ ವಿಚಾರನಾಗಲಿ ಅಥವಾ ಯಾವುದೇ ಒಂದು ಪ್ರಮುಖವಾದ ರಹಸ್ಯದ ವಿಚಾರಗಳನ್ನಾಗಲಿ ಅದನ್ನು ಅವರು ತಿಳಿದುಕೊಂಡು ನಿಮಗೆ ಅದರಿಂದ ತೊಂದರೆ ಮಾಡುವಂತಹ ಸಾಧ್ಯತೆಗಳು ಬರ್ಬೋದಾಗಿದೆ. ಹಾಗಾಗಿ ನಿಮ್ಮ ವೈಯಕ್ತಿಕ ವಿಚಾರ ಅಥವಾ ಇನ್ನಿತರ ಯಾವುದೇ ರೀತಿಯ ಪ್ರಮುಖವಾದ ನಿಮ್ಮ ವೃತ್ತಿ ರಹಸ್ಯ ಇತ್ಯಾದಿಗಳ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸ್ಕೊಳ್ಬೇಕು. ಹಾಗಾಗಿ ಮಾತು, ನಡವಳಿಕೆ, ಹಣಕಾಸಿನ ಬಗ್ಗೆ ಎಚ್ಚರ ಭಾನುವಾರದಂದು ಬೇಕಾಗುತ್ತೆ ತುಲಾರಾಶಿಯವರಿಗೆ. 17 18 ಅಂದರೆ ಸೋಮವಾರ ಮಂಗಳವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಸೋಮವಾರ ಮಂಗಳವಾರ ನಿಮಗೆ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಅಂದುಕೊಂಡಂತಹ ಘಟನೆಗಳು ಚೆನ್ನಾಗಿ ಆಗುವಂಥದ್ದು, ವ್ಯಾಪಾರದಲ್ಲಿ ಮುನ್ನಡೆ, ಹಣಕಾಸಿನ ಇರುವ ಚೆನ್ನಾಗಿರುವಂಥದ್ದು, ಆರೋಗ್ಯ ಸುಧಾರಣೆ, ಜೊತೆಗೆ ಅನೇಕ ರೀತಿಯ ಪ್ರಮುಖವಾದ ಯಂತ್ರ ಉಪಕರಣ ಕೊಳ್ಳಬಹುದಾಗಲಿ ಅಥವಾ ಭೋಗ ಸಾಮಗ್ರಿ ಇತ್ಯಾದಿಗಳನ್ನು ಕೊಳ್ಳುವಂಥದ್ದು, ಜೊತೆಗೆ ನಿಮ್ಮ ಬಂಧು ಮಿತ್ರರ ಜೊತೆಗೆ ಉತ್ತಮವಾದ ಬಾಂಧವ್ಯ ಏರ್ಪಡುವಂಥದ್ದು, ಪ್ರವಾಸಿ ಕ್ಷೇತ್ರಗಳ ಸಂದರ್ಶನ, ತೀರ್ಥಕ್ಷೇತ್ರಗಳ ಸಂದರ್ಶನ, ಉತ್ತಮವಾದ ಒಂದು ವ್ಯಕ್ತಿಗಳ ಭೇಟಿಯಾಗುವಂಥದ್ದು, ಈ ರೀತಿ ಮನಸ್ಸಿಗೆ ಖುಷಿ ಕೊಡುವಂಥ ಹಲವಾರು ಘಟನೆಗಳು 17 18ರಂದು ಸೋಮವಾರ ಮತ್ತು ಮಂಗಳವಾರದಂದು ಜರುಗುತ್ತೆ. ಆ ದಿನ 2 ದಿನಗಳು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಜೊತೆಗೆ ಈ ವಾರದಲ್ಲಿ ವಾರಪೂರ್ತಿ ನಿಮಗೆ ವಿಶೇಷವಾಗಿ ರವಿಯ ಅನುಗ್ರಹ ಇರುತ್ತೆ. 14ರಿಂದಲೇ ನಿಮಗೆ ರವಿಯ ಸೂರ್ಯನ ಭಗವಂತರ ವಿಶೇಷವಾದ ಅನುಗ್ರಹ ಆರಂಭ ಆಗಿದೆ. ಹಾಗಾಗಿ ಈ ವಾರಪೂರ್ತಿ ಎಲ್ಲ ದಿನಗಳಲ್ಲಿ ಸಹ ನೀವು ಕೋರ್ಟ್ ಕಚೇರಿ ಕೆಲಸ, ಸರ್ಕಾರ ಸಂಬಂಧಿತ ಕೆಲಸ, ಭೂಮಿ ದಾಖಲೆಗಳ ಸಂಗ್ರಹ ಅಥವಾ ಯಾವುದೇ ರೀತಿಯ ರಾಜಕೀಯ ಮೂಲದ ವ್ಯಕ್ತಿಗಳನ್ನು ಸಂಪರ್ಕಿಸಿ ಅವರ ಮೂಲಕ ಮಾಡ್ಬೋದಾದ ಕೆಲಸ ಕಾರ್ಯಗಳು, ಅದು ಭೂಮಿಯ ದಾಖಲೆ ಪತ್ರ, ಡಾಕ್ಯುಮೆಂಟೇಷನ್ ಇತ್ಯಾದಿಗಳ ಬಗ್ಗೆ ನೀವು ಈ ವಾರಪೂರ್ತಿ ನೀವು ಅದು ಓಡಾಡ್ಕೊಂಡು ಮಾಡಿದ್ರೆ ಪ್ರಯತ್ನ ಮಾಡಿದರೆ ಸಫಲ ಆಗುತ್ತೆ. ಇನ್ನು ಆ ಬಳಿಕ ಬರುವಂಥದ್ದು 17 18ರ ಉತ್ತಮ ದಿನ ಎಂದು ಹೇಳಿದಾಯಿತು. ಇನ್ನು ಆ ಬಳಿಕ 19 20 21ರಲ್ಲಿ ಅಷ್ಟೇನು ಉತ್ತಮವಾಗಿ ಬರ್ತಾಯಿಲ್ಲ. ಅಲ್ಲಿ ನಿಮ್ಮ ರಾಶಿಯಿಂದ ದ್ವಿತೀಯದಲ್ಲಿ ಅದು ಧನಸ್ಥಾನದಲ್ಲಿ ಬರುವಂಥ ಚಂದ್ರನಿಂದಾಗಿ ನಿಮಗೆ ಆರ್ಥಿಕವಾಗಿ ಸ್ವಲ್ಪ ಕಷ್ಟ ನಷ್ಟಗಳು ಬರ್ಬೋದು. ಆಕಸ್ಮಿಕ ಲಾಭದ ಬದಲು ಆಕಸ್ಮಿಕ ನಷ್ಟಗಳಾಗುವಂಥದ್ದು, ಜೊತೆಗೆ ಆರೋಗ್ಯದಲ್ಲಿ ಸಹ ಸಣ್ಣ ಪುಟ್ಟ ಏರ್ಪೇರುಗಳು, ಮನಸ್ಸಿಗೆ ಬೇಜಾರಾಗುವಂತಹ ಘಟನೆಗಳು ಜರುಗಬಹುದಾಗಿದೆ. ಮನೆಯಲ್ಲಿ ಸಹ ನೆಮ್ಮದಿಯ ಕೊರತೆ ಇರಬಹುದಾಗಿದೆ. ಹಾಗಾಗಿ 19 20 21ರಲ್ಲಿ ನಿಮಗೆ ಚಂದ್ರನ ಬಲದ ಕೊರತೆಯ ಕಾರಣ ಕೆಲವೊಂದು ವಿಚಾರ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಇನ್ನು ಕೊನೆಯ ದಿನ ಶನಿವಾರ 22ನೇ ತಾರೀಕು ನಿಮ್ಮ ಪಾಲಿಗೆ ಉತ್ತಮ ದಿನ. ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ ಇದೆ.
ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ಯಂತ್ರ ಉಪಕರಣ ಇತ್ಯಾದಿಗಳನ್ನು ಕೊಳ್ಳುವಂಥ ಅವಕಾಶ, ದೂರದ ಬಂಧುಗಳನ್ನು ಭೇಟಿಯಾಗುವಂಥ ಅವಕಾಶ, ಜೊತೆಗೆ ಮನೆಯಲ್ಲಿ ಏನಾದರೂ ಶುಭ ಸಮಾರಂಭಗಳಿಗೆ ಶುಭ ಕಾರ್ಯಗಳಿಗೆ ಈಗ ಸಿದ್ಧತೆ ಮಾಡಿಕೊಳ್ಳುವಂಥ ಅವಕಾಶಗಳು ಬರ್ಬೋದಾಗಿದೆ ಈ ವಾರದ ಕೊನೆಯ ದಿನ ಶನಿವಾರದಂದು. ಹಾಗಾಗಿ ಈ ವಾರದಲ್ಲಿ ನಿಮಗೆ 17, 18 ಅಂದರೆ ಅಲ್ಲಿ ಸೋಮವಾರ, ಮಂಗಳವಾರ ಮತ್ತು ಕೊನೆಯ ದಿನ ಅಂದರೆ 22ನೇ ತಾರೀಕು ಶನಿವಾರ 3 ದಿನಗಳು ವಿಶೇಷವಾಗಿ ಚಂದ್ರನ ಬೆಂಬಲ ಇರುವಂಥ ವಿಶೇಷವಾದ ಶುಭ ದಿನಗಳಾಗಿವೆ. ಹಾಗೆಂದು ನಿಮಗೆ ವಾರಪೂರ್ತಿ ಸೂರ್ಯನ ಅನುಗ್ರಹ ಇದ್ದೇ ಇರುತ್ತೆ, ಅದೇನು ನಿಮಗೆ ಎಲ್ಲಿ ಹೋಗೋದಿಲ್ಲ. ಹಾಗೆ ವಾರಪೂರ್ತಿನೂ ನಿಮಗೆ ಸೂರ್ಯನ ಬೆಂಬಲ ವಿಶೇಷವಾಗಿರೋ ಕಾರಣ ಅನೇಕ ರೀತಿಯ ಉತ್ತಮ ಫಲಗಳನ್ನು ವಾರಪೂರ್ತಿನೂ ನಿರೀಕ್ಷೆ ಮಾಡ್ಬೋದಾಗಿದೆ. ಈ ವಾರದಲ್ಲಿ ನಾವು ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು ವಾರಪೂರ್ತಿ ಬಳಸ್ಕೊಳ್ಳಿ. ಅದೇ ರೀತಿ ರಾಹುವಿನ ಬೆಂಬಲ ವಾರಪೂರ್ತಿ ಇರಲಿದೆ, ಹಾಗಾಗಿ ಗ್ರೇ ಅಥವಾ ಬೂದು ಬಣ್ಣವನ್ನು ವಾರಪೂರ್ತಿ ಬಳಸ್ಕೊಳ್ಳಿ. ಇನ್ನು ಚಂದ್ರನ ಬೆಂಬಲ ಇರುವಂತಹ ದಿನಗಳು 17, 18 ಮತ್ತು 22 ಈ 3 ದಿನಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಹಾಗೂ ಸಂಖ್ಯೆ 2 ಆ 3 ದಿನಗಳಲ್ಲಿ ಸಹ ಬಳಸ್ಕೊಳ್ಬೋದಾಗಿದೆ. ಹಾಗಾಗಿ ತುಲಾರಾಶಿಯವರಿಗೆ ಈ ವಾರವು ಆಶಾದಾಯಕವಾಗಿದೆ, ಯಾವುದೇ ಚಿಂತೆ ಪಡುವಂಥದ್ದಿಲ್ಲ. ಅನೇಕ ರೀತಿಯ ಅದ್ಭುತ ಫಲಗಳು ರವಿಚಂದ್ರರ ಅನುಗ್ರಹದಿಂದ ಈ ವಾರದಲ್ಲಿ ಸಿದ್ಧಿಯಾಗಲಿದೆ. ಎಲ್ಲ ತುಲಾರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಈ ವಾರದ ಆರಂಭ ಶುಭಾರಂಭ. ಲಾಭ ಸ್ಥಾನದಿಂದ ಚಂದ್ರನು ಭಾನುವಾರದಂದು 16ರಂದು ನಿಮಗೆ ವಿಶೇಷವಾದ ಶುಭಫಲವನ್ನು ನೀಡಲಿದ್ದಾನೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳಾಗಲಿವೆ. ದೀರ್ಘಕಾಲದಿಂದ ನೀವು ಕಾಯ್ತಾ ಇದ್ದ ಯಾವುದೇ ಅವಕಾಶಗಳು ಈ ದಿನ ಕೈಗೆ ಸೇರ್ಬೋದು. ಆಕಸ್ಮಿಕ ಧನಲಾಭ ಯೋಗ, ಜೊತೆಗೆ ಶುಭ ಕಾರ್ಯಗಳು, ಮದುವೆ, ಮುಂಜಿ, ಗೃಹ ಪ್ರವೇಶ ಇತ್ಯಾದಿಗಳು ಈಗ ನಿಗದಿಯಾಗುವಂಥದ್ದು, ಅಂಥದಕ್ಕೆ ಡೇಟ್ಗಳನ್ನು ನೀವು ಫಿಕ್ಸ್ ಮಾಡುವಂಥ ಅವಕಾಶ. ಬಂಧು ಬಾಂಧವರ ಜೊತೆಗೆ ಉತ್ತಮ ಬಾಂಧವ್ಯ ಏರ್ಪಡುವಂಥದ್ದು. ವ್ಯಾಪಾರಿಗಳಿಗೆ, ಉದ್ಯೋಗಗಳಿಗೆ ಪ್ರಗತಿ ಆಗುತ್ತೆ. ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಸಹ ಅನೇಕ ರೀತಿಯ ಶುಭ ಫಲಗಳು ಭಾನುವಾರದಂದು ಸಿಗಬಹುದಾಗಿದೆ. ಬಳಿಕ ಸೋಮವಾರ, ಮಂಗಳವಾರ ಅಷ್ಟೇನು ಉತ್ತಮ ಇಲ್ಲ. ಸೋಮವಾರ, ಮಂಗಳವಾರ ಸ್ವಲ್ಪ ಎಲ್ಲ ವಿಚಾರದಲ್ಲೂ ಮುನ್ನೆಚ್ಚರಿಕೆ ಹೆಜ್ಜೆಬೇಕು. ಯಾವುದೇ ರೀತಿಯಲ್ಲಿ ನಿಮಗೆ ಕಷ್ಟ ನಷ್ಟಗಳು ಆಗುವಂಥದ್ದು ಅಥವಾ ಇತರರ ಒಂದು ತಪ್ಪಿನಿಂದ ನಿಮಗೆ ನಷ್ಟ ಆಗುವಂಥದ್ದು, ಮಾತಿನ ಚಕಮಕಿ ಕಲಹ ಬರ್ಬೋದು. ಜೊತೆಗೆ ಹಣಕಾಸಿನ ಖರ್ಚು ಹೆಚ್ಚಳ, ಆದಾಯ ಕೊರತೆ ಆಗುವಂಥ ಘಟನೆಗಳು ಆಗುವಂಥದ್ದು. ಹಾಗೆ ನಿಮ್ಮದೇ ತಪ್ಪಿನಿಂದ ಹಣವನ್ನು ಕಳೆದುಕೊಳ್ಳುವಂಥ ಮುಂತಾದ ಘಟನೆಗಳು ಜರಗಬಹುದಾಗಿದೆ. ಹಾಗಾಗಿ 17, 18ರಂದು ಮಾತು, ನಡವಳಿಕೆ, ಹಣಕಾಸಿನ ಬಗ್ಗೆ ಜೊತೆಗೆ ಇನ್ನಿತರ ವಿಚಾರಗಳ ಬಗ್ಗೆ, ವೈಯಕ್ತಿಕ ವಿಚಾರದ ಬಗ್ಗೆ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಆ ಬಳಿಕ 19, 20, 21 ಉತ್ತಮವಾದ ದಿನ. ಈ 3 ದಿನಗಳಲ್ಲಿ ನಿಮಗೆ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಅಂದುಕೊಂಡಂಥ ಘಟನೆಗಳಾಗುವಂಥದ್ದು, ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆ ಆಗುವಂಥದ್ದು, ಜೊತೆಗೆ ದೀರ್ಘಕಾಲದ ಪೆಂಡಿಂಗ್ ಇದ್ದ ಹಲವಾರು ಕೆಲಸ ಕಾರ್ಯಗಳು ಈ ದಿನಗಳಲ್ಲಿ ನಿಮಗೆ ಅದು ಪೂರ್ಣವಾಗುವಂಥದ್ದು, ಜೊತೆಗೆ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ, ಈ ರೀತಿ ಹಲವಾರು ಶುಭಫಲಗಳನ್ನು ಈ ನಿರೀಕ್ಷೆ ಮಾಡ್ಬೋದು. 19, 20, 21ರಲ್ಲಿ ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಸಹ ಉತ್ತಮವಾದ ಫಲ ಈ 3 ದಿನಗಳಲ್ಲಿ ನಿರೀಕ್ಷೆ ಮಾಡ್ಬೋದು. ಇನ್ನು ಕೊನೆಯ ದಿನ 22ನೇ ತಾರೀಕು ಶನಿವಾರ ಅಷ್ಟೇನು ಉತ್ತಮವಿಲ್ಲ. ಶನಿವಾರವು ನಿಮಗೆ ಕಷ್ಟ ನಷ್ಟಗಳ ಸೂಚನೆಯನ್ನು, ಮನಸ್ಸಿಗೆ ಘಾಸಿ ಅಥವಾ ಬೇಜಾರು ಕೊಡುವಂಥ ಘಟನೆಗಳನ್ನು, ಎಲ್ಲದರಲ್ಲೂ ವಿರೋಧ ಅಥವಾ ವೈಯಕ್ತಿಕವಾದ ಒಂದು ಅವಮಾನವಾದ ಘಟನೆಗಳನ್ನು ಸೂಚಿಸುತ್ತೆ. ಹಾಗಾಗಿ ಈ ಕೊನೆಯ ದಿನ ಸ್ವಲ್ಪ ಮಾತು, ನಡವಳಿಕೆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸ್ನೋ, ಯೆಲ್ಲೋ ಮತ್ತು ಮಿಕ್ಸ್ ಬಣ್ಣವನ್ನು ಬಳಸ್ಕೊಳ್ಳೋದು. ಸ್ನೋ ಅಂದರೆ ಅದು ಚಂದ್ರನ ಸಂಕೇತ, ಯೆಲ್ಲೋ ಅಂದರೆ ಗುರುವಿನ ಸಂಕೇತ, ಮಿಕ್ಸ್ ಅಂದರೆ ಕೇತುವಿನ ಸಂಕೇತವಾಗಿರುತ್ತೆ. ಹಾಗಾಗಿ ನಿಮಗೆ ಈ ವಾರದಲ್ಲಿ ಅಲ್ಲಿ ಚಂದ್ರ, ಗುರು ಮತ್ತು ಕೇತುವಿನ ವಿಷಯಗಳ ಬೆಂಬಲ ಇರೋದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಸಂಖ್ಯೆಗಳು 2, 3, 7 2, 3, 7 ಎಂಬಂಥ ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಧನುಸು ರಾಶಿ. ಧನುಸು ರಾಶಿಗೆ ವಾರದ ಆರಂಭ ಭಾನುವಾರ ಉತ್ತಮ ಫಲ, ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳಾಗಲಿವೆ. ಕರ್ಮಸ್ಥಾನದಲ್ಲಿರುವಂತಹ ಚಂದ್ರನು ನಿಮಗೆ ಯಶಸ್ಸನ್ನು, ಜಯವನ್ನು, ಲಾಭವನ್ನು ಕೊಡಲಿದ್ದಾನೆ. ವೃತ್ತಿ ಸ್ಥಳದಲ್ಲಿ ಮುನ್ನಡೆ ಆಗುವಂಥ ಘಟನೆಗಳು, ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಪ್ರಗತಿ, ಕೃಷಿಕರು, ತೋಟಗಾರಿಕೆ, ಹೈನುಗಾರಿಕೆ ಮಾಡೋರಿಗೆ ಸಹ ಅವರೊಂದು ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಲಿದೆ. ಇನ್ನು ವಿದ್ಯಾರ್ಥಿಗಳು, ಯುವಕರು, ಸಾಧಕರಿಗೆ ಸಹ ಅನೇಕ ರೀತಿಯ ಶುಭ ಫಲಗಳು ಭಾನುವಾರದಂದು ಸಿಗಲಿದೆ. ಅನೇಕರಿಗೆ ಪ್ರೈಸು, ಬಹುಮಾನ ಇತ್ಯಾದಿಗಳು ಸಿಗಬಹುದಾಗಿದೆ ಭಾನುವಾರದಂದು. ಆ ಬಳಿಕ 17, 18 ಸೋಮವಾರ, ಮಂಗಳವಾರ ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಸೋಮವಾರ, ಮಂಗಳವಾರ ಸಹ ನಿಮಗೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗುವಂಥದ್ದು. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆ. ಸರ್ಕಾರದ ಕೆಲವು ಸೌಲಭ್ಯಗಳು ನಿಮಗೆ ಸಿಗುವಂಥದ್ದು. ಅದು ಸರ್ಕಾರದ ಸೂಚನೆಯಂತೆ ನಿಮಗೆ ಕೆಲವೊಂದು ಪ್ರಮುಖವಾದ ಕೆಲಸ ಕಾರ್ಯಗಳು ಬೇಗನೆ ಸ್ಯಾಂಕ್ಷನ್ ಆಗುವಂಥದ್ದು. ಈ ರೀತಿ ಅನೇಕ ರೀತಿಯ ಶುಭ ಫಲಗಳು ನಿಮಗೆ ಸಿದ್ಧಿಯಾಗಲಿವೆ. ಹಾಗಾಗಿ 17, 18 ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆ ಬಳಿಕ 19, 20, 21 ಅಷ್ಟೇನು ಉತ್ತಮವಿಲ್ಲ. 3 ದಿನಗಳಲ್ಲಿ ನಿಮಗೆ ಅವಕಾಶದ ವಂಚನೆ ಆಗ್ಬೋದು. ಅದರಲ್ಲಿ ವ್ಯಯಸ್ಥಾನದಲ್ಲಿ ಬರುವಂತಹ ಚಂದ್ರನಿಂದಾಗಿ ಅನೇಕ ರೀತಿ ನಿಮಗೆ ಆಕಸ್ಮಿಕ ಲಾಭದ, ಆಕಸ್ಮಿಕ ನಷ್ಟಗಳಾಗುವಂಥದ್ದು, ಯಾವುದೇ ಕೆಲಸ ಕಾರ್ಯಗಳ ಅಡೆತಡೆಗಳು, ವಿಘ್ನಗಳು ಬರುವಂಥದ್ದು, ಮನಸ್ಸು ಸ್ವಲ್ಪ ವೈರತ್ವದ ಭಾವನೆ ಮೂಡುವಂಥದ್ದು. ಈ ರೀತಿ ಅಷ್ಟೇನು ಉತ್ತಮವಾದ ವಾತಾವರಣ ಇರುವುದಿಲ್ಲ. ಈ 19, 20, 21 ವೈಯಕ್ತಿಕ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಹಾಗಾಗಿ ಕೊನೆಯ ದಿನ ಮಾತ್ರ ನಿಮಗೆ ಉತ್ತಮವಾದ ಫಲವನ್ನು ಕೊಡ್ತದೆ. ಕೊನೆಯ ದಿನ ಅಂದರೆ 22ನೇ ತಾರೀಕು ಶನಿವಾರ ವಿಶೇಷವಾದ ಶನಿ ಮಹಾರಾಜರ ಅನುಗ್ರಹದಿಂದ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಇರುವಂಥದ್ದು. ವ್ಯಾಪಾರ, ಉದ್ಯೋಗದಲ್ಲಿ ಮುನ್ನಡೆ, ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಜೊತೆಗೆ ಹಿಂದೆ ಯಾವುದೇ ಪೆಂಡಿಂಗ್ ಇದ್ದ ಕೆಲಸಗಳು ಇಂದು ಕ್ಷಿಪ್ರವಾಗಿ ಆಗುವಂಥದ್ದು, ಬಹಳ ಕಾಲದಿಂದ ಆಗದಿದ್ದ ಕೆಲಸ ಕಾರ್ಯಗಳು ಈ ದಿನ ಕ್ಷಿಪ್ರವಾಗಿ ಆಗುವಂಥದ್ದು, ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆಗಳು ಜರಗಬಹುದಾಗಿದೆ. ಹಾಗಾಗಿ ಈ ವಾರದಲ್ಲಿ ನಿಮಗೆ ಆರಂಭದ ದಿನ ಹಾಗೂ ನಂತರದ ಕೊನೆಯ ದಿನಗಳು ಅಂದರೆ ಆರಂಭ ದಿನ ಅಂದರೆ ಭಾನುವಾರ, ಸೋಮವಾರ, ಮಂಗಳವಾರ, ಜೊತೆಗೆ ವಾರದ ಕೊನೆಯ ದಿನ ಅಂದರೆ ಶನಿವಾರ, ಆ 4 ದಿನಗಳು ನಿಮಗೆ ವಿಶೇಷವಾದ ಉತ್ತಮ ಫಲವನ್ನು ಕೊಡುವಂಥ ಅವಕಾಶ ಚಂದ್ರನ ಅನುಗ್ರಹದಿಂದ ಬಂದಿದೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಈ ವಾರದಲ್ಲಿ ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ.
ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣ, ಸ್ನೋ ಮಿಕ್ಸ್ ಬ್ಲೂ ಬಣ್ಣವನ್ನು ಬಳಸಿಕೊಳ್ಳಿ. ಅಲ್ಲಿ ಗಮನಿಸಿಕೊಳ್ಳಿ, ಈ ವಾರದಲ್ಲಿ ನಿಮಗೆ ಹಾಗೂ ಮುಂದಿನ ವಾರದಲ್ಲಿ ಅಂದರೆ ಮಾರ್ಚ್ ಅಂತ್ಯದ ಒಳಗೆ ಮಾತ್ರ ನಿಮಗೆ ಶನಿ ಮಹಾರಾಜರ ಅನುಗ್ರಹ ಇರುವಂಥದ್ದು. ಆ ಬಳಿಕ ನಿಮಗೆ ಶನಿ ಮಹಾರಾಜರು ಅರ್ಧಾಷ್ಟಮ ಶನಿಯಾಗಿ ಪರಿವರ್ತನೆ ಆಗ್ತಾರೆ. ಹಾಗಾಗಿ ಈಗ ಇರುವಂಥ ಶನಿ ಮಹಾರಾಜರಲ್ಲಿ ಬರುವಂಥ ವಿಶೇಷವಾದ ಅನುಗ್ರಹಕ್ಕಾಗಿ ಅವರ ಸ್ತುತಿ ಶ್ಲೋಕಗಳನ್ನು ಅಥವಾ ನೀಲಾಂಜನ ಸೋಮಭಾಸ ಮಂತ್ರವನ್ನು ಅಥವಾ ಇನ್ನಿತರ ಯಾವುದೇ ಶನಿಗೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳನ್ನು ನೀವು ಪೂಜೆ ಪುನಸ್ಕಾರಗಳನ್ನು ಮಾಡ್ಬೋದಾಗಿದೆ. ಈ ಒಂದು ಅವಕಾಶ ಮತ್ತೆ ಮತ್ತೆ ಸಿಗುವುದಿಲ್ಲ, ಮತ್ತೆ ವರ್ಷಾನುಗಟ್ಟಲೆ ಕಾಯಬೇಕಾಗತ್ತೆ. ಹಾಗಾಗಿ ಈ ವಾರವನ್ನು ಧನುರಾಶಿಯವರು ಸದುಪಯೋಗಪಡಿಸಿಕೊಳ್ಳಿ. ಸ್ನೋ ಮಿಕ್ಸ್ ಬ್ಲೂ ಬಣ್ಣವನ್ನು ಬಳಸುವಂಥದ್ದು. ಸಂಖ್ಯೆ 278278 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಧನುರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ಮಕರ ರಾಶಿ. ಮಕರ ರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಅಂದುಕೊಂಡು ಬಂದಿದೆ. ಆರಂಭದ ದಿನಗಳಲ್ಲಿ ನಿಮಗೆ ಸ್ವಲ್ಪ ಖರ್ಚು ವೆಚ್ಚಗಳು ಹೆಚ್ಚಳಾಗುತ್ತೆ, ಆದಾಯ ಕೊರತೆ ಆಗ್ಬೋದು. ಜೊತೆಗೆ ಯಾವುದೇ ರೀತಿ ನೀವು ಯೋಜನೆಯನ್ನು ಮಾಡಿರ್ತಾರೆ, ಪ್ಲ್ಯಾನ್ ಮಾಡಿರ್ತೀರ, ಆ ಪ್ಲ್ಯಾನ್ ಎಲ್ಲ ಕೆಲವೊಮ್ಮೆ ತಲೆ ಕೆಳಗೆ ಅಥವಾ ಉಲ್ಟಾ ಆಗುವಂಥ ಘಟನೆಗಳು ಆಗ್ಬೋದಾಗಿದೆ. ವೃತ್ತಿ ಜಾಗದಲ್ಲೂ ಕಿರಿಕಿರಿ, ಮನೆಯಲ್ಲೂ ಕಿರಿಕಿರಿ ವಾತಾವರಣ, ಬಂಧುಗಳ ಮಿತ್ರರ ಜೊತೆ ಕಲಹದ ವಾತಾವರಣ ಬರ್ಬೋದಾಗಿದೆ. ಹಾಗಾಗಿ ಈ ಒಂದು ಕಾಲದಲ್ಲಿ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕಾಗುತ್ತೆ, ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಭಾನುವಾರದಂದು. ಆ ಬಳಿಕ ಸೋಮವಾರ ಮಂಗಳವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. 17-18 ನಿಮ್ಮ ಪಾಲಿಗೆ ಇಷ್ಟಾರ್ಥ ಸಿದ್ಧಿ ಲಾಭ ದಿನಗೊಳ್ಳುವ ದಿನ. ಕರ್ಮಸ್ಥಾನದ ಚಂದ್ರನು ನಿಮಗೆ ಅನೇಕ ರೀತಿಯ ಪ್ರಯೋಜನಗಳು ಕೊಡಬಲ್ಲನು. ಇದಕ್ಕೆ ವ್ಯಾಪಾರ ವೃತ್ತಿ ಉದ್ಯೋಗಕ್ಕೆ ಸಂಬಂಧಪಟ್ಟ ಹೊಸದರ ಆರಂಭಕ್ಕೆ ಅವಕಾಶಗಳು ಸಿಗುವಂಥದ್ದು. ಕೆಲವೊಬ್ಬರಿಗೆ ದೂರ ಪ್ರಯಾಣ ಅಥವಾ ಪ್ರವಾಸ ಹೋಗುವಂಥ ಅವಕಾಶ. ಇಷ್ಟು ಅಲ್ಲದೆ ನಿಮ್ಮ ಒಂದು ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವಂಥ ಘಟನೆಗಳು ಸಹ ಸಾಧ್ಯತೆ ಇರುತ್ತೆ. ಹಾಗಾಗಿ 17-18 ಅತ್ಯದ್ಭುತವಾದ ಶುಭಗಳನ್ನು ಕೊಡಲಿವೆ ಈ ಒಂದು ಮಕರ ರಾಶಿಯವರಿಗೆ. ಆ ಬಳಿಕ 19, 20, 21 ಆ 3 ದಿನಗಳು ಸಹ ಮತ್ತೊಮ್ಮೆ ನಿಮಗೆ ಉತ್ತಮವಾಗಿ ಬರ್ತವೆ. ಅಲ್ಲಿ ನಿಮಗೆ ಲಾಭದಲ್ಲಿ ಬಂದಂತಹ ಒಂದು ಚಂದ್ರನ ವಿಶೇಷವಾದ ಅನುಗ್ರಹ, ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ಅಂದುಕೊಂಡಂತೆ ಕೆಲಸ ಕಾರ್ಯಗಳಾಗುವಂಥದ್ದು, ದೂರ ಪ್ರಯಾಣ ಮಾಡಲಿಕ್ಕೆ ಅವಕಾಶಗಳು ಸಿಗುವಂಥದ್ದು. ಜೊತೆಗೆ ಪ್ರಮುಖವಾದ ಯಾವುದೇ ಒಪ್ಪಂದ ಸಹಿಗಳನ್ನು ಮಾಡಲಿಕ್ಕೆ ಅವಕಾಶಗಳು ಈ ದಿನ ಬರ್ಬೋದಾಗಿದೆ. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಸಹ ವಿಶೇಷವಾದ ಮುನ್ನಡೆ ನಿಮಗೆ ಸಿಗಲಿದೆ. ಬಂಧುಗಳ ಜೊತೆಗೆ ಮಿತ್ರರ ಜೊತೆಗೆ ಉತ್ತಮವಾದ ಬಾಂಧವ್ಯ ಬೆಸೆಯಲಿದೆ. ಹಾಗಾಗಿ 19, 20 ನಿಮ್ಮ ಪ್ರಮುಖವಾದ ದಿನ ಆಗಿರುತ್ತೆ, ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ಕೊನೆಯ ದಿನ 22ನೇ ತಾರೀಕು ಶನಿವಾರ ಅಷ್ಟೇನು ಉತ್ತಮ ಇಲ್ಲ. ಶನಿವಾರದಂದು ಮಕರ ರಾಶಿಯವರಿಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಮಾತು ನಡವಳಿಕೆ ಅಷ್ಟೆಲ್ಲ. ಹಣಕಾಸಿನ ಖರ್ಚಿನ ಬಗ್ಗೆ ನಿಮ್ಮದೇ ತಪ್ಪಿನಿಂದ ನೀವು ಹಣವನ್ನು ಕಳೆದುಕೊಳ್ಳೋದಾಗಲಿ, ಅದು ನಿಮ್ಮದೇ ತಪ್ಪಿನಿಂದ ಕಳಪೆ ದರ್ಜೆಯ ಒಂದು ವಸ್ತುವಿಗೆ ನೀವು ಹೆಚ್ಚಿನ ಮೌಲ್ಯವನ್ನು ತೆರುವಂಥದ್ದು ಅಥವಾ ಮೋಸ ಹೋಗುವಂಥ ಘಟನೆಗಳು ಜರಗಬಹುದಾಗಿದೆ. ಯಾವುದೇ ರೀತಿಯ ಖರ್ಚು ವೆಚ್ಚ ಅಥವಾ ಪಾವತಿ ಇತ್ಯಾದಿಗಳ ಬಗ್ಗೆ 2 ಬಾರಿ ಯೋಚಿಸಿ ನಿರ್ಧಾರ ತಗೋಬೇಕು. ಯಾವುದೇ ರೀತಿಯ ಆತುರ ನಿರ್ಧಾರ ಉತ್ತಮ ಅಲ್ಲ. ಯಾವುದೇ ರೀತಿಯ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟ ಒಂದು ಮುನ್ನೆಚ್ಚರಿಕೆಯನ್ನು, ಸೂಕ್ತವಾದ ನಿಮ್ಮ ಜೀವನ ಶೈಲಿಯನ್ನು ಈ ವಾರದಲ್ಲಿ ನಾವು ಖಂಡಿತ ಸುಧಾರಣೆ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಸಾಡೆಸಾತಿಯ ಒಂದು ಕೊನೆಯ ಹಂತದಲ್ಲಿದ್ದೀರಾ, ಕೆಲವೇ ದಿನಗಳಷ್ಟೇ ಉಳಿದಿವೆ. ಇನ್ನು ಈ ವಾರದಲ್ಲಿ ಅಂತ್ಯದ ಭಾಗದಲ್ಲಿ ಮುಗಿದ ಬಳಿಕ ಮುಂದಿನ ವಾರದಲ್ಲಿ ಅಂದರೆ 28ರ ಬಳಿಕ 29ರಂದು ಶನಿ ಮಹಾರಾಜರ ರಾಶಿ ಪರಿವರ್ತನೆ ಆಗುವಂಥದ್ದಿರುತ್ತೆ. ಹಾಗಾಗಿ ಶನಿಯಿಂದ ಬಿಡುಗಡೆ ಹೊಂದುವಂಥ ಮೊದಲನೇ ರಾಶಿ ಹಾಗೂ ಶನಿ ಬಿಡುಗಡೆ ಬಳಿಕ ಉತ್ತಮ ಹೊರಡುವಂಥ ರಾಶಿ ಮಕರ ರಾಶಿ ಆಗಿರುತ್ತೆ. ಹಾಗಾಗಿ ಈ ಒಂದು ಕೆಲವೊಂದು ದಿನಗಳ ಸಣ್ಣ ಪುಟ್ಟ ಪರೀಕ್ಷೆಯನ್ನು ಧೈರ್ಯವಾಗಿ ಎದುರಿಸಿಕೊಳ್ಳಿ. ನಿಮ್ಮ ದೈವ ಭಕ್ತಿಯನ್ನು ಅಥವಾ ಇನ್ನಿತರ ನಿಮ್ಮ ಒಂದು ಬುದ್ಧ ಭಕ್ತಿ ಮಾರ್ಗ, ದಾನ ಮಾರ್ಗವನ್ನು ಮುಂದುವರಣೆ ಮಾಡಿಕೊಳ್ಳಿ. ಈ ವಾರದಲ್ಲಿ ನೀವು ಮಕರ ರಾಶಿಯವರು ಬಳಸುವಂಥ ಶುಭ ದಿನಗಳು 17, 18, 19, 20, 21 ಶುಭ ದಿನಗಳಾಗಿವೆ. ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಆರೆಂಜ್, ಸ್ನೋ, ಗ್ರೇ ಮತ್ತು ರೆಡ್ ಬಣ್ಣವನ್ನು ಬಳಸಿಕೊಳ್ಳಿ. ಇದೇ ಕಾಲದಲ್ಲಿ ನಿಮಗೆ ಅಲ್ಲಿ ವಿಶೇಷವಾಗಿ ಮಂಗಳನ ಅನುಗ್ರಹ ನಿಮಗೆ ರಕ್ಷಣೆಗೆ ಬರ್ತಾ ಇರುವ ಕಾರಣ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ ಅಥವಾ ಇನ್ನಿತರ ಯಾವುದೇ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಹೇಳಿದಂಥ 17, 18, 19, 21ರಲ್ಲಿ ಮಾಡ್ಬೋದಾಗಿದೆ. ಅದೇ ಮನೆ ಕೊಳ್ಳೋದು, ಭೂಮಿ ಕೊಳ್ಳೋದಕ್ಕೆ ಈಗ ಅವಕಾಶಗಳು ಬರಲಿವೆ. ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಖಂಡಿತ ಮುನ್ನಡೆ ಆಗಲಿದೆ. ಅಂತಹ ಬಣ್ಣಗಳನ್ನು ಬಳಸಿಕೊಳ್ಳಿ. ಆರೆಂಜ್, ಸ್ನೋ, ಗ್ರೇ, ರೆಡ್ ಬಣ್ಣವನ್ನು ಬಳಸಿಕೊಳ್ಳುವಂಥದ್ದು. ಸಂಖ್ಯೆಗಳು 1, 2, 4, 9 1, 2, 4, 9 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಮಕರ ರಾಶಿಯವರಿಗೆ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಕುಂಭರಾಶಿ. ಕುಂಭರಾಶಿಗೆ ವಾರದ ಆರಂಭದಲ್ಲಿ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಆರಂಭದಲ್ಲಿ ಕಲಹದ ವಾತಾವರಣ, ಭಾನುವಾರದಲ್ಲಿ ಭಿನ್ನಾಭಿಪ್ರಾಯಗಳು ಬರೋದು. ಮನೆಯ ಸದಸ್ಯರಲ್ಲಿ ಅಥವಾ ನಮ್ಮ ಇನ್ನಿತರ ಬಾಂಧವರಲ್ಲಿ, ರಿಲೇಟಿವ್ಗಳಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳು ಬರುತ್ತೆ. ಅವರ ಮಾತನ್ನು ವಿರೋಧಿಸ್ತೀರ ಅಥವಾ ಅವರ ಒಂದು ಸಕಾರಾತ್ಮಕವಾಗಿ ಮಾತಾಡಿ ನೀವು ನಕಾರಾತ್ಮಕವಾಗಿ ಮಾತಾಡುವಂಥದ್ದು ಎಲ್ಲ ಶನಿ ಪ್ರಭಾವವಾಗಿ ಬರ್ತದೆ. ಅಂದರೆ ಶನಿಯಿಂದ ಯಾವಾಗ ಸಾಡೆಸಾತಿಯ ಒಂದು ಪ್ರಭಾವದಲ್ಲಿ ಇರುವಂಥ ರಾಶಿಗಳಿಗೆ ವಿಶೇಷವಾಗಿ ಅದರ ಮಧ್ಯದ ರಾಶಿ ಅಥವಾ ನಿಮ್ಮ ಜನ್ಮದಲ್ಲಿ ಯಾರು ಇರ್ತಾರೋ ಅವರಿಗೆ ಮಾತು, ನಡವಳಿಕೆ, ಆರೋಗ್ಯ ಜೊತೆಗೆ ಹಣಕಾಸು ಅಂದರೆ ತನು, ಮನ, ಧನ ಮತ್ತು ವಾಕ್ ಎಲ್ಲದರ ಮೇಲೂ ಒಂದು ಅಡ್ಡ ಪರಿಣಾಮಗಳು ಅಥವಾ ಋಣಾತ್ಮಕವಾದ ಪರಿಣಾಮಗಳು ಬಂದೇ ಬರ್ತವೆ. ಹಾಗಾಗಿ ಅದರ ಒಂದು ಪರಿಣಾಮ ಜೊತೆಗೆ ಈ ದಿನಗಳು ನಿಮಗೆ ಚಂದ್ರನ ಒಂದು ಬೆಂಬಲದ ಕೊರತೆ ಇರುತ್ತೆ. ಹಾಗಾಗಿ 16, 17, 18 3 ದಿನಗಳಲ್ಲಿ ಮಾತಿನ ಬಗ್ಗೆ, ಹಣಕಾಸಿನ ಬಗ್ಗೆ, ಯಾವುದೇ ರೀತಿಯ ಕೊಡುಕೊಳ್ಳುವಿಕೆ ಬಗ್ಗೆ, ನಡವಳಿಕೆ ಬಗ್ಗೆ ಎಚ್ಚರಿಕೆ ಹೆಚ್ಚಬೇಕು. ಯಾರದೋ ಮಾತು ನಂಬಿ ನೀವು ಏನೋ ದೊಡ್ಡ ನಿರ್ಧಾರ ತೆಗೆದುಕೊಳ್ಳೋದಿಲ್ಲ ಅಥವಾ ಯಾರದೋ ಮಾತು ನಂಬಿ ನೀವು ಹಣಕಾಸಿನ ಟ್ರಾನ್ಸಾಕ್ಷನ್ ಆನ್ಲೈನಲ್ಲಿ ಮಾಡೋದು ಇದೆಲ್ಲ ಮಾಡಲಿಕ್ಕೆ ಹೋಗುವಂಥದ್ದು ಒಳ್ಳೆಯದಲ್ಲ. ಅಥವಾ ಯಾರೋ ಹೇಳಿರುವಂಥ ಶೇರ್ಸಲ್ಲಿ ಈಗ ಇವತ್ತು ಇಷ್ಟ ಹಾಕಿದ್ರೆ ಅಷ್ಟು ಕೋಟಿ ಬರುತ್ತೆ, ಆವಾಗ ನೀವು ಹಾಕಿದ ಹಣನೂ ಬರೋದಿಲ್ಲ, ಜೊತೆಗೆ ಅದರ ಜೊತೆಗೆ ನಷ್ಟ ಆಗುವಂಥದ್ದು. ಈ ರೀತಿ ನಾವು ಗಮನಿಸ್ತಾ ಇರ್ತೇವೆ. ಇಂತಹ ಘಟನೆಗಳು ಆಗಲೇ ಆಗ್ತಾ ಇರ್ತವೆ. ಹಾಗಾಗಿ
ಅದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. 16, 17, 18 ನೀವು ಯಾವುದೇ ರೀತಿಯ ನಂಬಿಕೆಗೆ ಅರ್ಹವಲ್ಲದ ಕೆಲವು ವಿಚಾರಗಳಿಗೆ ನೀವು ಕಟ್ಟು ಬಿದ್ದು ನಷ್ಟಕ್ಕೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ. ಮಾತು, ನಡವಳಿಕೆ, ಯಾವುದೇ ರೀತಿಯ ಪಾವತಿ, ಪೇಮೆಂಟ್ಗಳ ಬಗ್ಗೆ 3 ದಿನಗಳಲ್ಲಿ ನಿಮಗೆ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಅಲ್ಲಿ ಚಂದ್ರನ ಬಲದ ಕೊರತೆ ಅಷ್ಟೇ ಅಲ್ಲ, ಇತರ ಯಾವುದೇ ಹೆಚ್ಚಿನ ಗ್ರಹಗಳ ಬೆಂಬಲ ನಿಮಗೆ ಇರುವುದಿಲ್ಲ. ಬುಧನಿಗೆ ಆತನ ನೀಚತ್ವದಲ್ಲಿರೋ ಕಾರಣ ಬುಧನ ಪರಿಣಾಮ ನಿಮಗೆ ಈಗ ಅಷ್ಟೇನು ಆತನ ಪರಿವರ್ತನೆ ಬಳಿಕ ಆತನ ವಕ್ರಗತಿಗೆ ಜಾರಿದ್ದಾನೆ. ಬುಧನ ಪರಿಣಾಮ ರಕ್ಷಣೆ ಮಾಡ್ತಿಲ್ಲ. ಶುಕ್ರನು ಈಗ ವಕ್ರಿಯಾಗಿರೋ ಕಾರಣ ಅವರ ಒಂದು ರಕ್ಷಣೆ ಸಹ ನಿಮಗೆ ಸಿಗ್ತಾ ಇಲ್ಲ. ಹಾಗಾಗಿ ಇಂಥ ವಿಚಾರಗಳ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ. ಆ ಬಳಿಕ 19, 20, 21 ನಿಮಗೆ ಉತ್ತಮವಾದ ಫಲವನ್ನು ಕೊಡುವಂಥ ಅವಕಾಶ ಇದೆ. ಅಲ್ಲಿ ಚಂದ್ರನು ನಿಮಗೆ ಕರ್ಮಸ್ಥಾನದಲ್ಲಿ ಬರ್ತಾರೆ. ಕರ್ಮಸ್ಥಾನದಲ್ಲಿ ಬರ್ತಾನೆ 19, 20, 21 ಮತ್ತು 22ಕ್ಕೆ ಲಾಭದ ಸ್ಥಾನದಲ್ಲಿ ಬರ್ತಾನೆ. ಹಾಗಾಗಿ ಈ 4 ದಿನಗಳು 19, 20, 21, 22 4 ದಿನಗಳು ನಿಮಗೆ ಕೇವಲ ಚಂದ್ರನೇ ನಿಮಗೆ ಆಶೀರ್ವಾದ ಮಾಡಬೇಕು ಹೊರತು ಇತರ ಗ್ರಹಗಳು ನಿಮಗೆ ಈಗ ಯಾವುದೇ ಅಷ್ಟು ಪೂರಕವಾಗಿರೋದಿಲ್ಲ. ಆ ಚಂದ್ರನ ಆಶೀರ್ವಾದ ಇರುವಂಥ 4 ದಿನಗಳನ್ನು ನೀವು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಪ್ರಮುಖವಾದ ವ್ಯಾಪಾರ, ಒಪ್ಪಂದ, ಸಹಿ ಮಾಡೋದು, ಭೇಟಿಯಾಗುವಂಥದ್ದು ಅಥವಾ ಏನಾದರೂ ಕೊಡುಕೊಳ್ಳುವಿಕೆ ಅಂಥ ವಿಚಾರಗಳು ಅಥವಾ ನಿಮ್ಮ ಒಂದು ವೈಯಕ್ತಿಕ ಜೀವನದಲ್ಲಿ ಆಗಬಹುದಾದ ಕೆಲವು ವಿಚಾರಗಳಿಗೆ ಈಗ ಸೂಕ್ತವಾದ ಮುನ್ನೆಚ್ಚರಿಕೆಯನ್ನು ಗಮನಿಸಿಕೊಂಡ್ರೆ ಈ 4 ದಿನಗಳು ನಿಮಗೆ ಲಾಭವನ್ನು, ಸುಖವನ್ನು, ಜಯವನ್ನು ಕೊಡಲಿದೆ. ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಅದ ಬಳಿಕ ಶನಿವಾರದವರೆಗೂ ನಿಮಗೆ ಉತ್ತಮವಾದ ಫಲವನ್ನು ನಿರೀಕ್ಷೆ ಮಾಡಬಹುದಾಗಿದೆ. 19, 20, 21, 22ರಲ್ಲಿ ಉತ್ತಮ ಫಲ ನಿಮಗೆ ನಿರೀಕ್ಷೆ ಇದೆ. ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ. ಸಂಖ್ಯೆಗಳು ಅಂಕೆ 2 ಸಂಖ್ಯೆಯನ್ನು ಬಳಸ್ಬೋದು. ನಂಬರ್ 2 ಅಥವಾ ನಂಬರ್ 2 ಬಳಸ್ಕೊಬೋದು. ಸ್ನೋ ಬಣ್ಣ ಮತ್ತು ನಂಬರ್ 2 ಕೇವಲ ಚಂದ್ರನ ಸಂಕೇತವಾದ ಸ್ನೋ ಮತ್ತು ಆ ನಂಬರ್ 2 ಅಷ್ಟೇ ಬಳಸಬಹುದಾಗಿದೆ. ಎಲ್ಲ ಕುಂಭರಾಶಿಯವರಿಗೆ ಈ ವಾರ ಶುಭದಾಯಕವಾಗಲಿ. ಅದೇ ರೀತಿ ಆಗಬಹುದಂಥ ಕೆಲವೊಂದು ವಿಚಾರಗಳ ಬಗ್ಗೆ ಮುನ್ನೆಚ್ಚರಿಕೆ, ಮಾತು, ನಡವಳಿಕೆ, ಆರೋಗ್ಯ, ಹಣಕಾಸಿನ ಬಗ್ಗೆ ಮುನ್ನೆಚ್ಚರಿಕೆ ಈ ವಾರದಲ್ಲಿ ಖಂಡಿತ ಬೇಕಾಗುತ್ತೆ ಕುಂಭರಾಶಿಯವರಿಗೆ. ಮುಂದೆ ಮೀನರಾಶಿಗೆ ಈ ವಾರ ಆರಂಭದ ದಿನ ಉತ್ತಮವಾಗಿ ಬರ್ತಾಯಿದೆ. ಭಾನುವಾರ ಸ್ವಲ್ಪ ಸಮಾಧಾನಕರವಾದ ವಾತಾವರಣ, ಅನೇಕ ಕಾಲದಿಂದ ಕಾಯ್ತಿದ್ದ ಕೆಲಸ ಕಾರ್ಯಗಳು ಆಗುವಂಥದ್ದು, ಜೊತೆಗೆ ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಉತ್ತಮಗೊಳ್ಳುವಂಥದ್ದು, ಮನೆಯಲ್ಲಿ ಏನಾದರೂ ಶುಭ ಘಟನೆಗಳು ಜರುಗುವಂಥದ್ದು, ಶುಭ ಸಮಾರಂಭಗಳಿಗೆ ಆಯೋಜನೆ ಸಿದ್ಧತೆ ಮಾಡುವಂಥದ್ದು, ಜೊತೆಗೆ ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದ ಯಾವುದೇ ವಿಚಾರಗಳು ಈ ದಿನ ಒಂದು ನಿರ್ಣಾಯಕವಾಗಿ ಘಟ್ಟಕ್ಕೆ ಬರುವಂಥದ್ದು, ಹಣಕಾಸಿನ ಸಮೃದ್ಧಿ ಆಗಲಿದೆ. ಬರಬೇಕಾದ ಹಣ, ದೊಡ್ಡ ಮೊತ್ತದ ಹಣ ಎಲ್ಲ ಬಂದು ಸೇರುವಂಥದ್ದು, ಹೊಸ ರೀತಿಯ ಒಪ್ಪಂದಗಳಿಗೆ ಅಥವಾ ಹೊಸ ಏನಾದರೂ ಯೋಜನೆಗಳಿಗೆ ಆರಂಭ ಮಾಡಲಿಕ್ಕೆ ಅವಕಾಶಗಳು ಸಿಗಲಿವೆ. ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಉತ್ತಮಗೊಳ್ಳುತ್ತೆ. ಹಣಕಾಸಿನ, ಆರೋಗ್ಯಕ್ಕೆ ಸಂಬಂಧಪಟ್ಟ ಉತ್ತಮವಾದ ಫಲಗಳು, ವಿದ್ಯಾರ್ಥಿಗಳು, ಯುವಕರು, ಸಾಧಕರಿಗೆ ಅನೇಕ ರೀತಿಯ ಶುಭ ಫಲಗಳನ್ನು ವಾರದ ಆರಂಭದ ಭಾನುವಾರದಲ್ಲಿ ನಿರೀಕ್ಷೆ ಮಾಡಬಹುದು ಈ ಮೀನರಾಶಿಯವರು. ಆ ಬಳಿಕ ಸೋಮವಾರ, ಮಂಗಳವಾರ ಮಿಶ್ರ ಫಲಗಳ ದಿನ. ಸೋಮವಾರ, ಮಂಗಳವಾರ ಸ್ವಲ್ಪ ಮಾತಿನ ಕಲಹ, ಮನೆಯಲ್ಲಿ ಕಿರಿಕಿರಿ ವಾತಾವರಣ, ವೃತ್ತಿ ಜಾಗದಲ್ಲಿ ನಿಮ್ಮ ಮೇಲೆ ಆರೋಪಗಳು ಬರುವಂಥದ್ದು, ವೃತ್ತಿ ಜಾಗದಲ್ಲಿ ನಿಮ್ಮ ವಿರುದ್ಧ ಏನೋ ದೋಷ ಆರೋಪಣೆಗಳು ಆಗುವಂಥದ್ದು, ಯಾರದೋ ಮಾಡೋ ತಪ್ಪಿ ನಿಮ್ಮ ತಲೆಗೆ ಬರುವಂಥದ್ದು, ಅದೇ ರೀತಿ ನಿಮ್ಮ ಮೇಲೆ ಆಪಾದನೆಗಳು ಬರುವಂಥದ್ದು. ಇದರಿಂದ ನಿಮ್ಮ ಮನಸ್ಸಿಗೆ ಸ್ವಲ್ಪ ನಕಾರಾತ್ಮಕ ಭಾವನೆ ನಿಮ್ಮಲ್ಲಿ ಮನಸ್ಸಲ್ಲಿ ಜಾಗೃತ ಆಗ್ಬೋದು. ಹಾಗಾಗಿ ಎಲ್ಲ ವಿಚಾರಗಳನ್ನು ಸ್ವಲ್ಪ ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. 17, 18 ನಿಮ್ಗೆ ಅಷ್ಟೇನು ಉತ್ತಮ ಇಲ್ಲ. 17, 18ರಲ್ಲಿ ಅನೇಕ ರೀತಿಯ ಏರುಪೇರು, ಕಷ್ಟ ನಷ್ಟದ ಘಟನೆಗಳು ಆಗ್ಬೋದಾಗಿದೆ. ಆ ಬಳಿಕ 19, 20, 21 ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. 19, 20, 21ರಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಹಣಕಾಸಿನ ಖರ್ಚನ್ನು ಸ್ವಲ್ಪ ನಿಯಂತ್ರಣ ಮಾಡಿದರೆ ಆರೋಗ್ಯ, ಮನಸ್ಥಿತಿ, ವ್ಯಾಪಾರ, ಉದ್ಯೋಗ ಎಲ್ಲ ಚೆನ್ನಾಗಿ ನಾರ್ಮಲ್ ಆಗುತ್ತೆ. ಹಣಕಾಸಿನ ಖರ್ಚು ಸ್ವಲ್ಪ ವಿಪರೀತವಾಗಿ ಬರುತ್ತೆ. ಆ ಹಣಕಾಸಿನ ಖರ್ಚನ್ನು ಆದ್ಯತೆಯ ಮೇರೆಗೆ ಅಂದರೆ ಯಾವುದು ಪ್ರಯಾರಿಟಿ ಅಂತ ಗಮನಿಸಿಕೊಂಡು ಹಣಕಾಸಿನ ಖರ್ಚನ್ನು ಸ್ವಲ್ಪ ನಿಭಾವಣೆ ಮಾಡಬೇಕಾಗುತ್ತೆ. ಯಾಕಂದರೆ ದೊಡ್ಡ ಮೊತ್ತದ ಸಾಲ ಮಾಡೋದಾಗಲಿ, ದೊಡ್ಡ ಮೊತ್ತದ ಸಾಲನ ಪಡೆಯಲಿಕ್ಕೆ ಖಂಡಿತ ಈ ಮೀನರಾಶಿಯವರಿಗೆ ಈಗ ಟೈಮ್ ಈಗ ಚೆನ್ನಾಗಿಲ್ಲ. ಈಗ ನೀವು ಯಾವುದೇ ರೀತಿಯ ತುಂಬ ಹೈ ರಿಸ್ಕ್ ತೆಗೆದುಕೊಳ್ಳುವಂಥ ವಿಚಾರಕ್ಕೆ ಕೈ ಹಾಕಿದರೆ ಮುಂದೆ ಬರುವಂಥ ದಿನಗಳಲ್ಲಿ ಶನಿ ಮಹಾರ ಪ್ರಭಾವ ಇನ್ನಷ್ಟು ಅದು ಅಧಿಕವಾಗುತ್ತೆ. ಹಾಗೆ ಅಂಥ ಒಂದು ವಿಚಾರಕ್ಕೆ ಈ ದಿನಗಳಲ್ಲಿ ಕೈ ಹಾಕಿಬಿಡಿ. 19, 20, 21 ಕೈ ಹಾಕಬಾರ್ದು. ಇನ್ನು ಕೊನೆಯ ದಿನ ಶನಿವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಚಂದ್ರನ ಅನುಗ್ರಹ ಇರುವಂಥ ಒಂದು ಉತ್ತಮವಾದ ಅವಕಾಶ ಶನಿವಾರ ಬರ್ತಾಯಿದೆ. ಹಾಗಾಗಿ ಶನಿವಾರದಂದು ನಿಮಗೆ ಲಾಭ, ಜಯ, ಯಶಸ್ಸಿದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ವ್ಯಾಪಾರ, ವೃತ್ತಿ, ಉದ್ಯೋಗದವರಿಗೆ ಮುನ್ನಡೆ, ವಿದ್ಯಾರ್ಥಿಗಳು ಶುಭಫಲ, ಉದ್ಯೋಗದ ರೈತರಿಗೆ ಉದ್ಯೋಗ ಸಿಗುವಂಥ ಅವಕಾಶ, ಮನಸ್ಸಲ್ಲಿ ಅಂದುಕೊಂಡಂಥ ಹಲವಾರು ನಿಮ್ಮ ಯೋಜನೆಗಳು ಇದು ಕಾರ್ಯರೂಪಕ್ಕೆ ಬರುವಂಥ ಅವಕಾಶ ಇದೆ. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಮುನ್ನಡೆ ಬರ್ಬೋದಾಗಿದೆ ಈ ಕೊನೆಯ ದಿನ ಶನಿವಾರದಂದು. ಹಾಗಾಗಿ ಈ ವಾರದಲ್ಲಿ ನಿಮಗೆ ಚಂದ್ರನ ಬೆಂಬಲ ಇರುವಂಥದ್ದು. ವಾರದ ಆರಂಭದ ದಿನ ಭಾನುವಾರ 16ನೇ ತಾರೀಕು, ಇದಕ್ಕೆ ವಾರದ ಕೊನೆಯ ದಿನ ಶನಿವಾರ 22ನೇ ತಾರೀಕು. 2 ದಿನಗಳಷ್ಟೇ ನಿಮಗೆ ಚಂದ್ರನ ಬೆಂಬಲ ಇರುವಂಥದ್ದು. ಇನ್ನು ಈ ವಾರದಲ್ಲಿ ನಿಮಗೆ ಇತರ ಯಾವುದೇ ಗ್ರಹಗಳ ಒಂದು ಬೆಂಬಲ ಖಂಡಿತ ಇರುವುದಿಲ್ಲ. ಅಲ್ಲಿ ಶುಕ್ರನಿಗೆ ಆಗಲೇ ವಕ್ರಗತಿ ಪ್ರಾಪ್ತವಾಗಿದೆ. ಬುಧನು ಆಗಿ ನೀಚನಾಗಿ ವಕ್ರಿಯಾಗಿದ್ದೇನೆ. ಇರಬೇಕಾದಂಥ ರವಿ, ಕುಜ, ಬುಧ, ಗುರು, ಶನಿ ಯಾವುದೇ ಗ್ರಹಗಳಲ್ಲಿ ಅಥವಾ ರಾಹು, ಕೇತುಗಳಲ್ಲಿ ನಿಮ್ಮ ಪರವಾಗಿ ಇರುವುದಿಲ್ಲ. ಹಾಗಾಗಿ ಈ ಎಲ್ಲ 8 ಗ್ರಹಗಳು ವಿರುದ್ಧವಾಗಿವೆ. ಕೇವಲ ಚಂದ್ರನ ಅನುಗ್ರಹ ಅಷ್ಟೇ ನಿಮಗೆ ಕಾಪಾಡಬೇಕಾಗಿದೆ. ಅದರಲ್ಲೂ ಕೇವಲ ವಾರದಲ್ಲಿ 2 ದಿನ 16 ಮತ್ತು 22ರಲ್ಲಿ ಮಾತ್ರ ಚಂದ್ರನ ಬೆಂಬಲ ಸಿಗಲಿದೆ. ಹಾಗಾಗಿ ಮೈಯೆಲ್ಲ ಕಣ್ಣಾಗಿರಬೇಕು. ಮನಧನದ ಎಚ್ಚರಿಕೆ ಹೆಜ್ಜೆಬೇಕು. ಇದಕ್ಕೆ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದಾಗಲಿ, ವಾಹನ ಯಂತ್ರಗಳಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಇಡುವಂಥದ್ದು, ಈ ರೀತಿ ಎಲ್ಲ ರಂಗದಲ್ಲೂ ನಿಮಗೆ ಮುನ್ನೆಚ್ಚರಿಕೆ ಮತ್ತು ಕಾಳಜಿ ಖಂಡಿತ ಮೀನರಾಶಿಯವರಿಗೆ ವಾರದಲ್ಲಿ ಬೇಕಾಗುತ್ತೆ. ಈ ವಾರ ಬಳಸುವಂಥ ನೀವು ಏಕೈಕ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ. ಬಳಸುವಂಥ ಏಕೈಕ ಸಂಖ್ಯೆ ನಂಬರ್ 2 ಅಥವಾ ನಂಬರ್ 2 ಬಳಸ್ಬೋದಾಗಿದೆ. ಎಲ್ಲ ಮೀನರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ.
ಇಲ್ಲಿವರೆಗೆ 12 ರಾಶಿಗಳ ಈ ವಾರದ ಭವಿಷ್ಯವನ್ನು ಮಾರ್ಚ್ 16ರಿಂದ 22ರ ಅವಧಿಯ ಒಂದು ವಾರ ಭವಿಷ್ಯವನ್ನು ವಿಶ್ಲೇಷಣೆ ಮಾಡಲಾಗಿದೆ. ಕೆಲವೊಂದು ರಾಶಿಗೆ ಉತ್ತಮ ಫಲವು, ಕೆಲವೊಂದು ರಾಶಿಗೆ ಮಧ್ಯಮ, ಕೆಲವೊಂದು ರಾಶಿಗೆ ಸಮ್ಮಿಶ್ರ ಅಥವಾ ಸಂಕಷ್ಟಾದಿ ಫಲಗಳು ವ್ಯಕ್ತವಾಗಿವೆ. ಈ ಸಮ್ಮಿಶ್ರ ಅಥವಾ ಸಂಕಷ್ಟಾದಿ ಫಲಗಳಿಂದ ಯಾರೂ ಚಿಂತಿತರಾಗಬೇಕಾಗಿಲ್ಲ. ನಿಮ್ಮ ದೈನಂದಿನ ಬದುಕಿನಲ್ಲಿ ಪ್ರತಿನಿತ್ಯವೂ ದೇವತಾ ಪ್ರಾರ್ಥನೆ ಅಥವಾ ದೇವರ ಒಂದು ಸ್ತುತಿ ಶ್ಲೋಕ ಪಾರಾಯಣಗಳನ್ನಾಗಲಿ ಅಥವಾ ನವಗ್ರಹಗಳ ಸ್ತೋತ್ರ, ನವಗ್ರಹ ಪೀಡಾ ಪರಿಶೋಧನ ಅಥವಾ ಇನ್ನಿತರ ಯಾವುದೇ ರೀತಿಯ ಸರಳವಾದ ಭಕ್ತಿ ಮಾರ್ಗವನ್ನು ಅನುಸರಣೆ ಮಾಡಿಕೊಳ್ಳಿ. ಅದರಿಂದ ನಿಮಗೆ ಬರತಕ್ಕಂಥ ಈ ಗ್ರಹಗಳ ನಕಾರಾತ್ಮಕ ಫಲಿತಾಂಶಗಳು ಕಡಿಮೆ ಆಗುತ್ತೆ. ಅದೇ ರೀತಿ ನಿಮಗೆ ಯಾವುದೇ ರೀತಿಯ ಒಂದು ಲಭ್ಯ ಇರುವಂಥ ಸ್ಥಿತಿಯಲ್ಲಿ ದಾನ ಧರ್ಮಗಳನ್ನು ಮಾಡ್ಬೋದು. ಅದು ಯಾವುದೇ ರೀತಿಯ ದೇವಾಲಯಗಳ ಸಂದರ್ಶನ, ದೇವಾಲಯಗಳಲ್ಲಿ ವಿಶೇಷವಾದ ಸೇವೆ, ಅರ್ಚನೆ ಇತ್ಯಾದಿಗಳನ್ನು ಸಲ್ಲಿಸುವಂಥದ್ದು ಮುಂತಾದ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗದ ಮೂಲಕ ನಿಮ್ಮ ದೋಷವನ್ನು ಕಳೆದುಕೊಳ್ತಾ ಬನ್ನಿ. ತಮಗೆಲ್ಲರಿಗೂ ನವಗ್ರಹಗಳ ಕೃಪೆಯಿಂದ ಭಗವಂತನ ಆಶೀರ್ವಾದದಿಂದ ಆಯುರ್ವೇದ ಶಿಖಿತ ಜಲಾಬಳು ಈ ವಾರದಲ್ಲಿ ಸಿದ್ಧಿಯಾಗಲಿ. ಈ ವಾಹಿನಿಗೆ ನಿಮ್ಮ ಪ್ರೋತ್ಸಾಹ ಮುಂದೆನೂ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.